ನಮಸ್ಕಾರ. ಇವತ್ತು ಏನು ನಮ್ಮ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಭಾರಿ ದನಗಳ ಜಾತ್ರೆ ನಡೀತಿದೆಯೋ ಅದಕ್ಕೆ ಎಲ್ರಿಗೂ ಸುಸ್ವಾಗತ. ಮೊದಲನೇದಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಚಾನಲಿಂದ. ನಮ್ಮ ಊರಲ್ಲಿ ನಾವೇ ಯೂಟ್ಯೂಬ್ ಚಾನಲ್ಗೆ ಹಾಕೊಳ್ಳೋದು ನನಗೇನೋ ಅನಿಸಿರಲಿಲ್ಲ ಬೇಕು ಅಂತ. ನಮ್ಮ ಹುಡುಗರೆಲ್ಲ ಇಲ್ಲ ಜನಗಳಿಗೆ ಗೊತ್ತಾಗಬೇಕು ಮಾಡಿ ಅಂತಂದಿದ್ದಕ್ಕೆ ನಾನು ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ದನಗಳನ್ನು ತೋರಿಸೋದ್ರ ಮುಖಾಂತರ ಬೇರೆ ಸ್ನೇಹಿತರುಗಳನ್ನು ಮಾತಾಡ್ಸೋದ್ರ ಮುಖಾಂತರ ನಮ್ಮ ಐತಿಹಾಸಿಕ ಕೆಂಗಲ್ ಐನಗುಡಿ ಜಾತ್ರೆ ಬಗ್ಗೆ ಪ್ರತಿಯೊಬ್ಬರು ಹಳೆ ಕಾಲದ ಮನುಷ್ಯರುಗಳ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಕಲೆ ಹಾಕ್ತಾ, ಹಾಗೆ ಪ್ರತಿಯೊಂದು ದನಗಳನ್ನು ಕೂಡ ಹುಟ್ಟಿರ್ತಕ್ಕಂಥ ರೈತರ ಮನೆ ದನವನ್ನು ನಾವು ತೋರಿಸ್ತಾ ಇವತ್ತು ನಮ್ಮ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಅಲ್ಲೆಲ್ಲ ನೋಡೋದು ಇಲ್ಲಿ ಗೊತ್ತಾಯ್ತಾನೆ. ಸುಮ್ಮನೆ ಸುಮ್ಮನೆ ಏಯ್ ಕುಸಾಲ್ ಹೊಡಿಲಿ ಎಲ್ಲ ಮೇಲೆ ಅಣ್ಣ. ಮೊದಲನೇದಾಗಿ ನಮಸ್ಕಾರ. ತಮ್ಮ ಹೆಸರು, ತಮ್ಮೂರು ಎಲ್ಲವನ್ನ ನಮ್ಮ ಜನಕ್ಕೆ ತಿಳಿಸ್ಕೊಡಿ. ಹೆಸರು ರಾಕೇಶ್ ಅಂದ್ಬಿಟ್ಟು. ಓಕೆ. ಮುತ್ಯಮಠಪಾಳ್ಯ, ರಾಮವಳ್ಳಿ, ಹೋಬಳಿ. ಓಕೆ. ಬೆಂಗಳೂರು ಸೌತು. ಓಕೆ. ಈ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆಗೆ ಈ ಏನು ಐನಗುಡಿ ಅಂತ ಕರೀತಾರೋ ಇದು ತುಂಬ ಪುರಾತನ ಕಾಲದ ಒಂದು ಅದ್ಭುತ ಜಾತ್ರೆ. ಎಲ್ಲ ವಿಚಾರದಲ್ಲೂ ಸಣ್ಣ ಕರುಗಳಿಂದ ದೊಡ್ಡ ಮಟ್ಟದವರೆಗೂ ಬರ್ತಕ್ಕಂಥ ಜಾತ್ರೆ. ನೀವು ಎಷ್ಟು ವರ್ಷದಿಂದ ಇದಕ್ಕೆ ಭಾಗಿಯಾಗ್ತಾ ಇದ್ದೀರಾ? ನಾವು ಹುಟ್ಟಿ ಬುದ್ಧಿ ಕಂಡಾಗಿಂದನೂ ಬರ್ತಾ ಇದೀವಿ ಜಾತ್ರೆಗೆ. ಈ ಜಾತ್ರೆಗೆ ಬರ್ತಾ ಇದ್ದೀರಾ? ಹುಟ್ಟಿ ಬುದ್ಧಿ ಕಂಡಾಗಿದ್ದರೆ ಈ ಜಾತ್ರೆಗೆ ಬರ್ತಾ ಇದ್ದೀರಾ. ಪ್ರತಿ ವರ್ಷ ಏನಾದ್ರು ಇಂಪ್ರೂವ್ಮೆಂಟ್ಸ್ ಏನಾದ್ರು ಆಗ್ತಾ ಇದೆಯಾ? ಅಣ್ಣ, ಮುಂಚೆ ತುಂಬ ಚೆನ್ನಾಗಿತ್ತು ಜಾತ್ರೆ. ಈ ಕೆಲವು ಹಿಂದೆ ವರ್ಷ ಏನಾಯಿತು, ಸ್ವಲ್ಪ ಕೊರೋನಾ ಅಂತ ಸ್ವಲ್ಪ ಜಾತ್ರೆ ಡಮ್ಮಿ ಆಯಿತು. ಆಮೇಲೆ ಸ್ವಲ್ಪ ಲಿಂಪಿಸ್ಕಿಂದ ಅಂದ್ಬಿಟ್ಟು ಅವಾಗ ಸ್ವಲ್ಪ ಡಮ್ಮಿ ಆಯಿತು. ಅದೆಲ್ಲ ಮುಗಿದ್ಮೇಲೆ ಒಂದು 2 ವರ್ಷ ಫುಲ್ ಡಮ್ಮಿ ಆಗಿತ್ತು ಜಾತ್ರೆ. ಈಗ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ಬಿಟ್ಟು ಜಾತ್ರೆಗೆ ಏನೇನು ಸೌಲಭ್ಯಗಳು ಕೊಡಬೇಕು ಎಲ್ಲ ಕೊಟ್ಟು ಒಂದು ಹೆಸರು ಮಾಡ್ತಾ ಇದ್ದಾರೆ. ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ನಿಮ್ಮ ಪ್ರಕಾರ ಈ ವರ್ಷ ನೀವು ಎಷ್ಟು ಜೊತೆ ಎತ್ತುಗಳನ್ನು ನೀವು ಪಾಲ್ಗೊಳಿಸಿದ್ರಿ? ನಮ್ಮ 10 ಜೊತೆ ಎತ್ತು ಬಂದಿದ್ದಾವೆ. 10 ಜೊತೆ ಎತ್ತು. ಎಷ್ಟು ಜೊತೆ ಮಾರಿದಿರಾ? 5 ಜೊತೆ ಕೊಟ್ಟಿದ್ದೀವಿ. 5 ಜೊತೆ ಕೊಟ್ಟಿದ್ದೀರಾ. ಇದರಲ್ಲಿ ಈ ವರ್ಷ ಕಮಿಟಿ ಕೂಡ ಇದೆ ಅಂತ ಕೇಳ್ಪಟ್ವಿ. ಆ ಕಮಿಟಿಗೆ ಎಷ್ಟು ಜೊತೆ ಎತ್ತುಗಳನ್ನು ನೀವು ಬಿಡ್ತಾ ಇದ್ದೀರಾ? ಕಮಿಟಿಗೆ ನಮ್ಮ ಒಂದೇ ಜೊತೆ ಎತ್ತು. ಓಕೆ. 4 ಎತ್ತು ತಂದಿದ್ದೀವಿ ಕಮಿಟಿ. 4 ಎತ್ತನ್ನ ಕಮಿಟಿಗೆ ತಂದಿದ್ದೀರಾ? ಹೌದಾ? ಕಮಿಟಿಗೆ 4 ಎತ್ತನ್ನ ನೀವು ತಂದಿದ್ದೀರಾ. ನಿಮ್ಮ ಜೊತೆಗೆ ಕಾಂಪಿಟೇಷನ್ ಕೊಡೋಕ್ಕೆ ಎಷ್ಟು ಜೊತೆ ಎತ್ತು ಬಂದಿರ್ಬೋದು? 13 ಜೊತೆ ಇದ್ದಾವೆ. 13 ಜೊತೆ. 13 ಜೊತೆಗಳಲ್ಲಿ ನೀವು ಕೂಡ ಒಬ್ಬರು. ಈಗ 13 ಜೊತೆ ಎತ್ತುಗಳು ಬಂದಿದೆ. ಪ್ರೈಸ್ ಯಾವ ಥರ ಹಾಕಿದ್ದಾರೆ? ಅಣ್ಣ, ಪ್ರೈಸ್ ಬಂದು ಫಸ್ಟ್ ಪ್ರೈಸ್ 4 ಗ್ರಾಮ್ ಚಿನ್ನ ಇದೆ. ಸೆಕೆಂಡ್ ಪ್ರೈಸ್ 3 ಗ್ರಾಮ್ ಇದೆ. ಥರ್ಡ್ ಪ್ರೈಸ್ 2 ಗ್ರಾಮ್ ಇದೆ. 2 ಗ್ರಾಮ್ ಇದೆ. ಅಂದರೆ 14 ಜೊತೆಗಳಲ್ಲಿ 3 ಜನ ಕಿತ್ತಾಡಬೇಕು. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಆ ಥರ ಮಾಡಿದ್ದಾರೆ. ಇವಾಗ ಏನಾದರೂ ಇದರಲ್ಲಿ ನಿಮ್ಗೆ ಅನಿಸಿರೋಂಗೆ ಇಷ್ಟೊಂದು ಜೊತೆ ಎತ್ತುಗಳು ಬಂದಿರ್ತವೆ. ಕೆಲವರು ದೊಡ್ಡವ್ರು ಬಂದಿರ್ತಾರೆ, ರಾಜಕೀಯ ಇನ್ಫ್ಲೂಯೆನ್ಸ್ ಇರೋರು ಬಂದಿರ್ತಾರೆ. ಇದರಲ್ಲಿ ಏನಾದ್ರು ರಾಜಕೀಯ ಬಲ ನಡೀಬೋದು ಅಂತದ್ದು ಏನಾದ್ರು ಅನಿಸಿದೆಯಾ ಮನಸ್ಸಲ್ಲಿ? ಅಂಥದ್ದೇನಿಲ್ಲ. ಓಕೆ. ಅದೇನು ನಡೆಯಲ್ಲ ನಮ್ಮ ಜಾತ್ರೆಯಲ್ಲಿ. ನ್ಯಾಯ ರೀತಿಯಲ್ಲಿ ಕೊಡ್ತಾರೆ. ರೀತಿಯಲ್ಲಿ ಕೊಡ್ಲಿ ಅಣ್ಣ. ಯಾರಿತ್ತು ಪದಾರ್ಥ, ಜಾತಿ, ಕುಲ, ಎತ್ತಿವತ್ತು ಏನು ಪದಾರ್ಥ ಇದೆ ಅದಕ್ಕೆ ನೋಡಿ ಅವ್ರು ತಕ್ಕನಾಗಿ ಕೊಡ್ಲಿ ಅಣ್ಣ. ಅದಕ್ಕೆ ತಕ್ಕನಾಗಿ ಕೊಡಬೇಕು. ಓಕೆ. ನೀವು ಮನೆಯಲ್ಲಿ ಎಷ್ಟು ಜೊತೆ ಸಾಕಿದ್ದೀರಾ? ನಮ್ಮ ಸದಾಕಾಲ 5 ಜೊತೆ ಇದ್ದೇ ಇರ್ತವೆ. ನಮ್ಮ ಮನೇಲಿ ಸದಾಕಾಲ 5 ಜೊತೆ ಎತ್ತುಗಳು ಇದ್ದೇ ಇರ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಈಗ ನೀವು ಇದನ್ನ ಬಿಟ್ಟರೆ, ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ? ಸಿದ್ಧಗಂಗೆಗೆ ಹೋಗ್ತೀರಾ? ಐನಗುಡಿ, ಸಿದ್ಧಗಂಗೆ ಎರಡೇ ಜಾತ್ರೆ ಮಾಡೋದಾ? ಘಾಟಿ ಸ್ಟಾರ್ಟ್ ಮಾಡಿದ್ರೆ ಮಾರಕ್ಕೆ ಅನ್ಬಿಟ್ಟು ಘಾಟಿ, ಐನಗುಡಿ, ಸಿದ್ಧಗಂಗೆ, ಕುತ್ಯಾಪುರ್ತೆ, ಸುಬ್ನಹಳ್ಳಿ, ಮಾಗಡಿ, ಬಡವನಹಳ್ಳಿಗೆ ಹೋಗ್ತೀವಿ. ತಗೊಳಕ್ಕೆ ಅನ್ಬಿಟ್ಟು ಚುಂಚನಕಟ್ಟೆ, ಬೂಕ, ಮುಡುಕ್ತರೆ ಎಲ್ಲ ಹೋಗ್ತಾವೆ. ಆಲ್ಮೋಸ್ಟ್ 90% ಎಲ್ಲ ಜಾತ್ರೆ ಕವರ್ ಮಾಡ್ಬಿಡ್ತೀರಾ. ಸೈಕಲ್ ಸರ್ಕಲ್ ಚಕ್ರ ಥರ ಪೂರ್ತಿ ಒಂದು ರೌಂಡ್ ಹಾಕೋ ಬಂದ್ಬಿಡ್ತೀರಾ. ಓಕೆ. ನೀವು ಇಷ್ಟೊಂದು ಅನುಭವ ಇವಾಗ ಬಂದಿದೆಯಲ್ಲ, ಇದು ನಿಮಗೆ ಕಲೆ, ನಿಮಗೆ ಗುರುಗಳು ಅಂತ ಯಾರು? ಇದು ಕಲೆಯನ್ನು ನಮಗೆ ಗುರುಗಳು ಅಂದರೆ ನಮ್ಮ ಮನೇಲಿ ನಮ್ಮ ತಾತ, ನಮ್ಮ ಅಪ್ಪರು ಮಾಡ್ತಿದ್ರು. ಓಕೆ. ಅವ್ರು ಹಿಂಗೆ 7 ಜೊತೆ 10 ಜೊತೆ ಕತ್ತಿದ್ರು ಥರ ನಾವು ಅವ್ರನ್ನ ಕಲ್ತ್ಕೊಂಡು ಅವ್ರ ಹಿಂದೆನೇ ಬರ್ತಿದ್ವಲ್ಲ ಮಾರಕ್ಕೆ. ಸುಮ್ಮನೆ ಕೂತ್ಕೊಂಡು ಹಂಗೆ ನೋಡ್ಕೊಂಡು ಮಾಡಿದ್ವಿ.
ನಾವು ಕಾಲೇಜೆಲ್ಲ ಮುಗಿಸಿದ್ದೀವಿ, ಕಾಲೇಜೆಲ್ಲ ಮುಗಿಸಿ ನಾವೀಗ ಇದು ಮಾಡ್ತಾ ಇದ್ದೀವಿ. ಇವಾಗ ಇದನ್ನು ಮಾಡ್ತಾಯಿದ್ದೀರಾ. ನಿಮಗೆ ಇವತ್ತಿನ ಪ್ರಕಾರ ಇವತ್ತಿನ ಏನು ಮೇವುಗಳು ತಿಂಡಿ ಪ್ರತಿಯೊಂದೂ ಹಳೆ ಕಾಲದಲ್ಲಿ ನಡೀತಿತ್ತು ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಪ್ಪ, ಇದು ತುಂಬಾ ಖರ್ಚು ಬರ್ತಾ ಇದೆ ಅಂತ ಯಾವತ್ತೂ ಅನಿಸಿಲ್ವಾ? ಯಾವತ್ತೂ ಅನಿಸಿಲ್ಲ ಅಣ್ಣ. ಇನ್ನೂ 2 ಜೊತೆ ಹೆಚ್ಚಾಗಿ ತಗೋಬೇಕು ಅನಿಸ್ತೈತೆ ಹೊರತು ಇದನ್ನು ನಿಲ್ಲಿಸ್ಬೇಕಂತ ನಮ್ಗೆ ಯಾವತ್ತೂ ಇದನ್ನು ನಿಲ್ಸಲ್ಲ, ಆಗೋದು ನಿಲ್ಸಲ್ಲ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಮನೇಲಿ ಇದಕ್ಕೆ ಯಾರು ಅಪೋಸ್ ಮಾಡೋರಿಲ್ವಾ? ಮಾಡಲ್ಲ ಮನೇಲಿ ಮಾಡಲ್ಲ, ಯಾರು ಬೇಡ ಅಂತ ಯಾರು ಹೇಳಲ್ಲ. ಕಟ್ಟು ಒಂದ್ ಜೊತೆ ಕಮ್ಮಿ ಕಟ್ಟು ಜಾಸ್ತಿ ಕಟ್ಬೇಡ ಅಂತ ಹೇಳಿದ್ರೆ ಜಾಸ್ತಿ ಕಟ್ಬೇಡ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಟ್ಟಲ್ಲಿ ಮನೇಲಿ ಎತ್ತಿರಲೇಬೇಕು ಆ ಥರ. ಇವಾಗ ಇದೇ ಥರ ನೀವು ಬರೀ ಜೋಡಿ ಹಾಕಿರೋ ಎತ್ತು ಕರುಗಳು ಮಾಡ್ಕೊಂಡಿರೋದ ಮನೇಲಿ, ಅಥವಾ ನಿಮ್ಮ ಮನೇಲಿ ನಾಟಿದಾನೆ ಏನಾದ್ರು ಇದೆಯಾ? ಒಂಟಿ ಸಿಕ್ಕರೆ ತರ್ತೀವಿ, ಜೋಡಿ ಇದ್ರೆ ತರ್ತೀವಿ, ಎಲ್ಲ ಟೈಪಲ್ಲೂ ಇರ್ತಾವೆ. ಅಲ್ಲ, ಈಗ ನಾನು ಕೇಳ್ತಾ ಇರೋದೇನೆಂದರೆ, ಇವಾಗ ಫಸ್ಟ್ ಎಲ್ಲ ಹಳ್ಳಿಕಾರ ಅನ್ನೋ ಪದ ಇರಲಿಲ್ಲ, ಅಂದರೆ ಇತ್ತು ಆದರೆ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಅದು ಮೂವ್ ಆಗ್ತಾ ಇದೆ. ಹಳ್ಳಿಕಾರ ಅಂದರೆ ಒಂದು ಟಾಪ್ ಬ್ರ್ಯಾಂಡ್ ಅನ್ನೋದು ಎಲ್ಲಕ್ಕೂ ಗೊತ್ತಾಗಿದೆ ಅಲ್ವಾ? ಆ ಥರ ಗೊತ್ತಾಗಿರ್ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಹೆಣ್ಣಸುಗಳನ್ನು ಯಾವ್ದಾದ್ರು ಕಟ್ಟಿದ್ದೀರಾ? ಕಟ್ಟಿದ್ದೀವಣ್ಣ ನಾವು. ಸದಾ ಕಾಲದಿಂದ ನಮ್ಗೆ ಹಾಲಿಗೆ ಅಂತ ನಾವು ನಾಟಿ ಹಸುನೇ ಮಾಡಿದ್ದೀವಿ. ಅಲ್ಲಿ ಸೀಮೆ ಹಸು ನಾವು ಮಡಗಿಲ್ಲ, ಸೀಮೆ ಹಸು ಮಡಗಿಲ್ಲ. ನಾಟಿ ಹಸುನೇ. ಓಕೆ, ಈಗ ಈ ಜಾತ್ರೆ ಪ್ರಯುಕ್ತ ನೀವೇನಾದರೂ ಯೂತ್ ಸರ್ಕಲ್ಗೆ ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಈಗ ಮನೆಗೆ ಒಂದೊಂದು ಹೆಣ್ಣು ಕಟ್ಬೇಕು. ಫಸ್ಟು ಓರಿ ಕಟ್ಟೋದಕ್ಕಿಂತ ಮುಂಚಾಗಿ ಒಂದೊಂದು ಹಸು ಕಟ್ಕೊಬೇಕು. ಹಸು ಹುಟ್ಟಿದ ಕರಿ ಒಂದೊಂದು ಜೊತೆ ಕರ ಊಟ ಮಾಡಿದ್ರೆ ಅವೇ ಒಂದೊಂದು ಜೊತೆ ಓರಿ ಆಯ್ತವೆ, ಸಾಕು ಅವೇ ಮಡಿಕಂತ. ಅವೇ ಮುಂದಿನ ದಿನಗಳಲ್ಲಿ ಹೆಸರಾಗುತ್ತೆ. 5 ಲಕ್ಷ ಕೊಟ್ಟು ಓರಿ ತರೋದಕ್ಕಿಂತ ಒಂದೊಂದು ಹಸ ತಂದರೆ ಜಾಸ್ತಿ ಆಯ್ತವೆ ನಮ್ಮ ಹಳ್ಳಿ ಕಟ್ಕೊಂಡು. ಓಕೆ, ಅದೇ ರೀತಿ ನಿಮಗೆ ಒಂದು ಬೇರೆಯವ್ರಿಗೂ ಕೂಡ ನೀವು ಮಾಡೋದ್ರಿಂದ ಒಂದು ಅನುಕೂಲ ಆಗುತ್ತೆ ಬೇಸಾಯ ಮಾಡೋರಿಗೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ಅನ್ನೋ ಥರ ಬೆಲೆಗಳು ಹೋಗ್ತಾ ಇದೆ. ಸಣ್ಣ ಪುಟ್ಟ ರೈತ ಒಂದು ಕರನ ಕೊಂಡ್ಕೊಬೇಕಾದ್ರೆ ತುಂಬ ಕಷ್ಟ ಆಗ್ತಿದೆ. ನಿಮಗೇನು ಅನಿಸುತ್ತೆ? ಏನಾಗ್ಬಿಡೈತೆ ಅಂದರೆ ಈಗ ಹಳ್ಳಿ ಸಂತತಿ ಕಮ್ಮಿ ಆಗ್ಬಿಡೈತೆ. ಈಗಿನ ಜನ್ರೇಷನಲ್ಲಿ ಯೂತ್ಸು ಜಾಸ್ತಿ ಕಟ್ಟಬೇಕಂತ ಕ್ರೇಜ್ ಮಾಡ್ಬಿಟ್ಟಿದೆ. ಈಗ ಯಾವುದೊಂದು ಕರ ಕೇಳೋಕೋರು 50,000 1 ಲಕ್ಷ ಕಾಮನ್ ಆಗ್ಬಿಡೈತೆ. ಮುಂಚೆಲ್ಲ ಜೇಬಲ್ಲಿ ಕಮ್ಮಿ ಒಂದು ಜೊತೆ ಎತ್ಕೊಂಬೋದೈತಿ, ಈಗ ಬ್ಯಾಗಲ್ಲಿ ತರ್ಬೋದು ದುಡ್ಡು ಎತ್ತಗೊಳಕ್ಕೆ. ಆ ಥರ ಪರಿಸ್ಥಿತಿ ಬಂದ್ಬಿಡೈತೆ, ಏನೂ ಮಾಡೋಂಗಿಲ್ಲ ಅಣ್ಣ. ಪದಾರ್ಥ ಇಲ್ಲ ಅಣ್ಣ ಎಲ್ಲೂ, ಅದರಿಂದ ಹಿಂಗಾಗೈತೆ. ಈಗ ನೀವು ಈ ಜಾತ್ರೆಗೆ ಪಾಲ್ಗೊಂಡಿದ್ದೀರಾ, ಈಗ 5 ಜೊತೆ ಎತ್ತುಗಳನ್ನು ಮಾರಿದ್ದೀರಾ. ಇವನ್ನ ಒಂದೇ ಜೊತೆ ನೀವು ಸೆಲೆಕ್ಷನ್ ಕಮಿಟಿಗೆ ಬಿಡ್ತಾ ಇರೋದು. ಇನ್ನೂ ಇದ್ವಲ್ಲ, ಯಾಕೆ ಬಿಡಲಿಲ್ಲ? ನಾವೇನಂತ ದೊಡ್ಡ ಎತ್ತು ಇಲ್ಲ, ಇಲ್ಲಿ ಒಬ್ಬರಿಗಿಂತ ಒಬ್ರು ಹೆಚ್ಚಾಗಿ ತಂದಿದ್ದಾರೆ ದನ. ಸುಮ್ಮನೆ ಎಲ್ಲವೂ ನಮ್ಮ ಸೇವೆ ಬಿಟ್ಬಿಟ್ಟು ಸೆಲೆಕ್ಷನ್ ಆಗಲಿ ಎಲ್ಲಿಂದ ಸೆಲೆಕ್ಷನ್ ಆಗಬೇಕು? ಪದಾರ್ಥ ಇದ್ದಂಗೆ ಸೆಲೆಕ್ಷನ್ ಮಾಡ್ಬೇಕಲ್ಲ, ಅದರಿಂದ ಈ ಒಂದು ಜೊತೆ. ಓಕೆ, ಈಗ ಈ ವಿಡಿಯೋ ನೋಡ್ತಿರ್ತಕ್ಕಂಥ ನಮ್ಮ ವೀಕ್ಷಕರು ಏನಾದರೂ ನಿಮ್ಮನ್ನು ಕೇಳ್ಕೊಂಡು ಬಂದರೆ ನಿಮ್ಮ ಮನೆಯಿಂದ ದನ ಕೊಡ್ತೀರಾ ಅಥವಾ ಕೊಡಿಸ್ತೀರಾ? ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ನಿಮ್ಮ ಮೊಬೈಲ್ ನಂಬರ್? ಖಂಡಿತವಾಗ್ಲೂ ಮಾಡ್ತೀವಿ. ಮೊಬೈಲ್ ನಂಬರ್ 968691919898. ಓಕೆ, ನೋಡಿ ಸ್ನೇಹಿತರೆ, ಈ ಎತ್ತುಗಳನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಹೊರಗಡೆ ಕೂಡ ಬಂದಾಗ ರಾಕಿ ಅಂತೇಳಿ ಏನು ನಮ್ಮ ಬೆಂಗಳೂರು ಕುಂಬ್ಳಗೂಡು ಹತ್ರ ನೀವು ಒಂದು ವೇಳೆ ವಿಸಿಟ್ ಮಾಡಿದ್ರೆ ಅವನ ಹತ್ರ ನೀವು ಯಾವ ಟೈಮಲ್ಲಿ ಬೇಕಾದರೂ ದನಗಳು ಕೇಳಿದ್ರು ಅವನ ಹತ್ರ ದನಗಳಿರುತ್ತೆ. ಹಾಗಾಗಿ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥ ದನಗಳನ್ನೇ ಅವನು ಸೆಲೆಕ್ಷನಲ್ಲಿ ಓಕೆ ಮಾಡೋದು. ಅದೇ ರೀತಿ ನೀವು ಅಷ್ಟೇ, ಯಾರಿಗೇ ಬೇಕು ಅಂದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಾಗಾಗಿ ಓಕೆ ಸ್ನೇಹಿತರೆ, ತುಂಬ ಧನ್ಯವಾದಗಳು ರಾಕಿ ಅವರೇ, ನಿಮ್ಮ ಒಂದು ವಿಡಿಯೋ ಸಿಕ್ಕಿರೋದು. ನಾವು ಒಂದು ಸತಿ ಮನೆಗೆ ಭೇಟಿ ಮಾಡ್ತೀವಿ, ದಯವಿಟ್ಟು ನಮಗೊಂದು ಅವಕಾಶ ಕೊಡಬೇಕು. ಬನ್ನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಮೊದಲನೇದಾಗಿ ನಮಸ್ಕಾರ ಅಣ್ಣ. ತಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಅಂತ ಅಣ್ಣ. ಎಲ್ಲಿಂದ ಬಂದಿರೋ ತಾವು? ನಾವಿಲ್ಲೇ ಕನಕಪುರದ ಹತ್ರ ಕುಂತಿಕಲ್ ದೊಡ್ಡಿ ಅಂತ. ಕನಕಪುರದ ಹತ್ರ ಕುಂತಿಕಲ್ ದೊಡ್ಡಿ. ಹೌದು. ಹಾಂ, ಓಕೆ ಅಣ್ಣ. ನೀವು ಎಷ್ಟು ವರ್ಷದಿಂದ ನೀವು ಜಾತ್ರೆಗೆ ಬರ್ತಾ ಇದ್ದೀರಾ, ಜಾತ್ರೆ ಮಾಡ್ತಾ ಇದ್ದೀರಾ? ನಾವು ಸುಮಾರು ವರ್ಷಗಳಿಂದ ಬರ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಬರ್ತಾರೆ, ಹೆಚ್ಚು ಕಮ್ಮಿ ಒಂದು 12 ವರ್ಷದಿಂದ ಬರ್ತಾ ಇದ್ದೀನಿ ನಾನು. 12 ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರು ಚೇಂಜಸ್ ಅನಿಸಿದೆಯಾ? ನಾವು ಅವಾಗ ನೋಡ್ತಾ ಇದ್ರೆ ಮೊದಲಿನ ದನಗಳು ಜಾಸ್ತಿ ಇತ್ತು, ಸಿಕ್ಕಾಬಿಟ್ಟೆ ಇತ್ತು. ಈ ಸಲ ಅವಾಗೆಲ್ಲ ಹೋಲಿಸ್ಕೊಂಡ್ರೆ ಈ ಸಲ ಸ್ವಲ್ಪ ಪರವಾಗಿಲ್ಲ. ಈ ಸತಿ ಪರವಾಗಿಲ್ಲ, ಈ ಸಲ ಪರವಾಗಿಲ್ಲ, ಚೆನ್ನಾಗಿ. ಓಕೆ, ನಮಗೆ ಗೊತ್ತಿರೋ ಪ್ರಕಾರ ಈ ಹಳ್ಳಿಕಾರ್ ತಳಿಗೆ ಮೂಲ ಸ್ಥಾನ ಇದು ರಾಮನಗರ ಜಿಲ್ಲೆ ಅಂತ ಜನ ಹೇಳ್ತಾರೆ. ಅದು ನಿಜನಾ? ನಮ್ಮ ತಂದೆಯವ್ರ ಕಾಲದಿಂದನೂ ಬರ್ತಾ ಇದ್ದೀವಿ. ತಂದೆಯವ್ರ ಕಾಲದಿಂದನೂ ಬರ್ತಾ ಇದ್ದೀರಾ. ಹಾಗೆ ಈಗ ನೀವು ಕರು ಕಟ್ಟಿದ್ದೀರಲ್ಲ, ಇದು ನಿಮ್ಮ ಮನೆಯಿಂದ ಅಥವಾ ತಂದಿರೋದ ಅಥವಾ ನಿಮ್ಮ ಮನೇಲಿ ಹಸು ಕರು ಹಾಕಿರೋದಾ? ಇಲ್ಲ, ನಾವು ಇದ್ರ ತಾಯಿನ ತಂದು 1,07,000 ತಂದಿದ್ದು. ಇದ್ರ ತಾಯಿನ 1,07,000 ತಂದಿದ್ರೆ ಅದು ಮೊದಲನೇ ಕರ ಕೈರಿನೇ ತಂದಿದ್ದು ನಾವು. ಆ ತಾಯಿನ ಮತ್ತೆ ಕರ ತಂದಿದ್ದು. ಹಾಂ, ಇದ್ರ ತಾಯಿ ಕರುನೇ ಮೊದಲನೇ ಕರನೇ 1,10,000 ಕೊಟ್ಟು. ಓಕೆ, ಇದು ತಾಯಿ ಈಗ ಮನೆ ಹತ್ರ ಇದೆ. ಇವಾಗ ಇದು ಏನು ಹೇಳ್ತಾ ಇದ್ರಣ್ಣ? ಇದಕ್ಕೆ 85,000 ಹೇಳ್ತಾನೆ. 85,000 ಹೇಳ್ತಾ ಇದ್ರಿ. ಇಲ್ಲ ಕೂಟಕ್ಕೆ ಹಾಕೊಂತೀರಾ ಬಂದರೆ? ಯಾರು ಬಂದರೆ ಕೂಟಕ್ಕೆ ಹಾಕೋತೀವಿ, ಇಲ್ಲಾಂದ್ರೆ ಕೊಡ್ತೀವಿ. ಕೊಡ್ತೀರಾ? ಬಟ್ ಇದು ಒಂದು 2 ದಿನದಿಂದ ನಿಂತ್ಕೊಬಿಟ್ಟು ಸ್ವಲ್ಪ ಕೆಡಬಿಟ್ಟದೆ ಕರ ಇದು. ಅದೇ ಹಾಲಿಲ್ಲ, ಮೇವು ತಿನ್ನಲ್ಲ, ಹೊಸ ಜಾಗ ಹಾಗೆ.
ಅಣ್ಣ ಈಗ ಇಷ್ಟು ವರ್ಷದಿಂದ ದನ ಕಟ್ತಾ ಇದ್ದೀರಾ, ಈ ವಯಸ್ಸಲ್ಲಿ ನಿಮಗೆ ಏನಕ್ಕೆ ದನ ಕಟ್ಟಬೇಕು ಅಂತ ಅನ್ನಿಸ್ತು? ಏನೋ ಒಂದು ಖುಷಿ. ನಾವು ಇದಕ್ಕೋಸ್ಕರ ದುಡ್ಡುಗೋಸ್ಕರ ಅಂತ ನಾವು ದನ ಕಟ್ತಾ ಇಲ್ಲ. ಒಂದು ಖುಷಿ. ನಮ್ಮ ಅಪ್ಪ ಸಾಕ್ತಾದ್ರು, ಈಗ ನಾವು ಸಾಕಬೇಕು, ನಾವು ಕೆಲ್ಸಕ್ಕೆ ಹೋಗ್ತೀವಿ. ಬಟ್ ಇದು ನಮ್ಮದು ಒಂದು ಈ ಕರ ಅಂದರೆ ನಮ್ಗೊಂದೇನೋ ಒಂಥರ ಮನೆಗೆ ಹೋದಾದ್ರೆ ನೋಡ್ಬೇಕಿದ್ದ ನಾವು ನೋಡಿದ್ರೆ ಏನೋ ಒಂಥರ ಖುಷಿ, ನಮಗೆ ಖುಷಿ. ಅದಕ್ಕೋಸ್ಕರ ನೀವು ದನ ಕಟ್ತಾ ಇದ್ದೀರಾ. ಎಷ್ಟು ಚೆನ್ನಾಗೈತೆ ನೋಡಿ. ಓಕೆ, ಇದರಲ್ಲಿ ಯಾವುದೇ ಒಂದು ತಪ್ಪು ಇಲ್ಲ. ಓಕೆ, ನೋಡಿ ಸ್ನೇಹಿತರೆ, ಅವರು ಕೆಲ್ಸಕ್ಕೆ ಹೋದರೂ ಕೂಡ ಅವ್ರ ಆಸೆ ಏನು ಅಂದರೆ ಮನೆಗೆ ಬಂದ ತಕ್ಷಣ ಒಂದು ದನ ಇರಬೇಕು ನಮಗೆ. ಅಂದರೆ ಈ ಹಳ್ಳಿಯ ಒಂದು ವಾತಾವರಣಕ್ಕೆ ನಾನು ನಿಜವಾದ ರೈತ ಆಗೋದಕ್ಕೆ ಅದಕ್ಕೆ ಏನು ಬೇಕು ಸೂಕ್ತವಾದ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಅಣ್ಣ, ಇದನ್ನು ಬಿಟ್ಟರೆ ನಿಮ್ಮ ಮನೇಲಿ ಯಾರು ನೋಡ್ಕೊತಾರೆ? ಬಿಟ್ಟರೆ ನಮ್ಮ ಅಣ್ಣ ಅವರೇ. ನಮ್ಮ ಅಣ್ಣ ನಮಗಿಂತ ನಮ್ಮ ಅಣ್ಣನ ತುಂಬ ಇಷ್ಟ. ಓಕೆ, ಅವರು ಬೆಂಗಳೂರಲ್ಲಿದ್ರು ಕರುಗಳಿಗೋಸ್ಕರ ವಾರಕ್ಕೊಂದ್ಸಲ ಆದ್ರೂ ಇಲ್ಲ 15 ಒಂದ್ಸಲ ಆದ್ರೂ ರಜಾ ಕೊಟ್ಟು ಬರ್ತಾರೆ. ಅವರು ನಿಮ್ಮ ಬ್ರದರು ಕೂಡ ನಿಮ್ಮ ಜೊತೆಲೇ ಇದು ಮಾಡ್ತಾರೆ. ಇದಕ್ಕೆ ತಿಂಡಿ ಎಲ್ಲ ಏನು ಕೊಡ್ತೀರಣ್ಣ? ಇದಕ್ಕೆ ರಾವಿ ಬೂಸ ಕೊಡ್ತೀವಿ, ಚಕ್ಕೆ ಬೂಸ ಕೊಡ್ತೀವಿ, ಉಳ್ಳಿ ನುಚ್ಚು ಕೊಡ್ತೀವಿ. ಆಮೇಲೆ ಚಿತ್ರ ತಾಯಿ ಹಾಲು ಸಾಲಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅರ್ಧಲ್ಲಿಟ್ಟು ಸಾಯಂಕಾಲ ಅರ್ಧಲ್ಲಿಟ್ಟು ನಮ್ಮ ಸೀಮೆ ಹಸ ಒಂದು ಇಟ್ಕೊಂಡಿದ್ದೀವಿ, ಅದ್ರಲ್ಲಿ ಕೊಡ್ತೀವಿ. ಅದರಲ್ಲಿ ಕೂಡ ನೀವು ಕೊಡ್ತೀರಾ? ಓಕೆ, ಇದನ್ನು ಮುಂದಿನ ದಿನಗಳಲ್ಲಿ ನೀವು ನಿಲ್ಲಿಸ್ತೀರಾ ಅಥವಾ ಇನ್ನೂ ಕಂಟಿನ್ಯೂ ಮಾಡ್ತೀರಾ ಹೆಚ್ಚಿನ ಮಟ್ಟಕ್ಕೆ? ಇಲ್ಲ, ಯಾಕೆ ನಿಲ್ಲಿಸೋಣ, ನಾವು ನಿಲ್ಲಿಸಲ್ಲ, ನಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀರಾ? ಓಕೆ, ಈಗ ಏನು ಕೆಂಗಲ್ ಐನಗುಡಿ ಜಾತ್ರೆ ನಡೀತಿದೆಯೋ ಇದರ ಐತಿಹಾಸಿಕ ಜಾತ್ರೆ ಮೊದಲೆಲ್ಲ ಎಷ್ಟು ದಿನಗಳ ಕಾಲ ನಡೀತಿತ್ತು? ಮೊದಲೆಲ್ಲ ಒಂದು ವಾರ 15 ಗಂಟೆ ನಡೀತಾ ಇತ್ತು. ಫಸ್ಟ್ ಒಂದು ವಾರದ ಮೇಲೆ, ಒಂದು ವಾರಕ್ಕಿಂತ ಜಾಸ್ತಿ ನಡೀತಿತ್ತು. ಇವಾಗೆಲ್ಲ 5 ದಿನ 4 ದಿನ 6 ದಿನಕ್ಕೆ ಬಂದು ನಿಂತಿದೆ. ನಿಮ್ಗೇನು ಅನಿಸುತ್ತೆ? ಮೊದಲೇ ಚೆನ್ನಾಗಿತ್ತು ಅನಿಸುತ್ತೆ. ಓಕೆ ಅಣ್ಣ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಅಪ್ಪಿ ತಪ್ಪಿ ಯಾರಾದರೂ ಇದು ಇಲ್ಲಿ ಸೇಲ್ ಆಗಲಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಹುಡ್ಕೊಂಬಂದರೆ ಕರ ಕೊಡ್ತೀರಾ? 100% ಕೊಡ್ತೀವಿ. ಇಲ್ಲ ಜೊತೆಗಿದ್ರು ಯಾರು ಹಾಕೋತೀವಿ. ಅಣ್ಣ, ನಿಮ್ಮ ಮೊಬೈಲ್ ನಂಬರು? 9844 513 901. ಓಕೆ, ನೋಡಿ ಸ್ನೇಹಿತರೆ, ಇವರು ಕುಂತಿಕಲ್ ದೊಡ್ಡಿಯವರು. ನೋಡಿ ಸ್ನೇಹಿತರೆ, ಇವರು ಕೂಡ ನಮ್ಮ ಇಲ್ಲೇ ಅಣ್ಣಾಪುರ. ಸ್ವಲ್ಪ ಏನೋ ಫೈಲ್ಸ್ ಪ್ರಾಬ್ಲಮ್ ಅಂತೆ, ಪಾಪ ಅವರು ಕೂತು ಜಾಗ ಬಿಟ್ಟು ಅಡ್ಡಾಡೋದಂತೆ. ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅಣ್ಣ, ಇದೊಂದೇನಾ ಕರು ಇರೋದು? ಇದೊಂದೇನೆ. ಎಷ್ಟು ವರ್ಷದಿಂದ ಸಾಕ್ತಾ ಇರೋದು? ಇವತ್ತು ತಂದಿರೋದು? ಮನೆಯಿಂದ ಸಾಕ್ತಾ ಇದ್ದೀರಾ? ಓಕೆ, ನಾ ಸೆಳೆದಿರ್ತಕ್ಕಂಥದ್ದು ಇದೊಂದು ಚಿಕ್ಕ ಮೊಳಕೆ ಕರು, ಓರ್ಗರ ನೋಡ್ತಾ ಇರ್ಬೋದು. ಹಾಗೆಯೇ ಅಣ್ಣ, ಮೊದಲನೇದಾಗಿ ನಮಸ್ಕಾರ ಅಣ್ಣ. ತಮ್ಮೂರು? ಕುಂಬ್ಳಗೋಡ ಹತ್ರ. ಅಣ್ಣ, ತಮ್ಮ ಹೆಸರು? ಕೃಷ್ಣಪ್ಪ ಅಂತ. ರಾಕಿ ಏನಾಗಬೇಕು? ಮಗ. ನೋಡಿ ಸ್ನೇಹಿತರೆ, ರಾಕೇಶ್ ಅವರ ತಂದೆ. ಸರಿನಾ ಅಣ್ಣ? ಮೊದಲನೇದಾಗಿ ಈಗ ನೀವು ಕೆಂಗಲ್ ಜಾತ್ರೆಗೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ನೀವು ಜಾತ್ರೆಗೆ ಬರ್ತಾ ಇದ್ದೀರಾ? ನಮ್ಮ ತಂದೆ ಕಾಲದಿಂದ ಬರ್ತಾ ಇದೀವಿ. ನಾವು ಸ್ಟಾರ್ಟ್ ಮಾಡಿದ್ದು 30 ವರ್ಷದಿಂದ ನಾವು ಬರ್ತಾ ಇದೀವಿ. 30 ವರ್ಷದಿಂದ ಬರ್ತಾ ಇದ್ದೀರಾ. ಪ್ರತಿ ಜಾತ್ರೆ ಟೈಮಲ್ಲೂ ನಿಮ್ಮ ಹತ್ರ ಎಷ್ಟು ಜೊತೆ ದನಗಳಿರುತ್ತೆ? ನಮ್ಮ ಹತ್ರ ಕಮ್ಮಿ ಅಂದರೆ 10ರಿಂದ 20 ಜೊತೆ. 10ರಿಂದ 20 ಜೊತೆ ದನಗಳಿರುತ್ತೆ. ಪ್ರತಿನಿತ್ಯ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಎಲ್ಲರೂ ಒಂದಿನ ಇದನ್ನ ನಿಲ್ಸ್ಬಿಡ್ಬೇಕಪ್ಪ, ಸಾಕು ನಮ್ಮ ಕೈಲಿ ಆಗಲ್ಲ ಅಂತ ಅನ್ಸಿಲ್ಲ? ಹಂಗೆ ಅನ್ಸದೆ. ಜಾತ್ರೆ ಟೈಮ್ ಬಂದಾಗ ಬೇಡ, ಬೇರೆ ಟೈಮ್ ಬೇಡ ಅನ್ಸದೆ. ಜಾತ್ರೆ ಟೈಮ್ ಬಂದಾಗ ದನ ಕಟ್ಟಲೇಬೇಕು ಅನ್ಸುತ್ತೆ. ಜಾತ್ರೆ ಟೈಮ್ ಬಂದಾಗ ತಿರುಗಿ ಮತ್ತೆ ಬೇಕು ಅಂತ ಅನ್ಸುತ್ತೆ, ಆಸೆ ಆಗುತ್ತೆ. ಓಕೆ, ಈ ಕರು ಯಾವ ಊರಿಗೆ ಹುಟ್ಟಿದ್ದು? ಇದು ಇಲ್ಲಿ ಇದ್ದು ಅದು ನಮ್ಮ ಬಸ್ತಿದು ಒಂದು ಊರಿ ಇತ್ತು. ಬಸ್ತಿ ವೆಂಕಟೇಶ್ ಅಂತ ಬಲರಾಮ ಅವರಿಗೆ ಹುಟ್ಟಿರೋದು. ಅಣ್ಣ, ಎಷ್ಟು ತಿಂಗಳು ಕರು ಅಣ್ಣ ಇದು? 4 ತಿಂಗಳ ಮೇಲೆ 6 ದಿನ. 4 ತಿಂಗಳ ಮೇಲೆ 6 ದಿನ. ಏನು ಯಾರು ಬಂದರೆ ಮಾರಾಟಕ್ಕೆ ಇಟ್ಟಿದ್ದೀರಾ ಅಥವಾ ಇಲ್ವಾ? ಸಾಕಬೇಕು ಅಂತ ಇದ್ದೀರಾ. ಈಗ ಪ್ರತಿ ವರ್ಷ ಜಾತ್ರೆ ಕಟ್ತಾ ಇದೆ, ಪ್ರತಿ ವರ್ಷ ಎಲ್ಲ ಜಾತ್ರೆಗೂ ನೀವು ಹೋಗ್ತಾ ಇದ್ದೀರಾ. ಇವತ್ತಿನ ಜಾತ್ರೆಗೂ ನಿಮ್ಮ ಅವಾಗಿನ ಜಾತ್ರೆಗೂ ಏನು ಡಿಫ್ರೆನ್ಸ್ ಅನಿಸ್ತಿದೆ? ಅವತ್ತು 3,000 ಇದ್ದಿದ್ದು ಇವತ್ತು 3 ಲಕ್ಷ ಆಗಿದೆ. ಅವತ್ತು 3,000 ಇತ್ತು ಒಂದು ಜೊತೆ, ಇವತ್ತು 3 ಲಕ್ಷ ಆಗಿದೆ. ನಾವು ವ್ಯಾಪಾರಕ್ಕೆ ಬಂದಾಗ 30 ವರ್ಷದಲ್ಲಿ 3,000 ಜೋಡಿ ಇದ್ದಿದ್ದು ಇವತ್ತು 3 ಲಕ್ಷಕ್ಕೆ ಆ ಥರ ನಡೀತದೆ ವ್ಯಾಪಾರ. 3 ಲಕ್ಷಕ್ಕೆ ನಡೀತಾ ಇದೆ. ಇವಾಗ ಮೊದಲು ಮೇಯಿಸ್ತಿದ್ದಂಥ ರೀತಿಗೂ ಇವಾಗ ಮೇವುಗಳನ್ನು ಹಾಕಿ ಮೇಯಿಸ್ತಕ್ಕಂಥ ರೀತಿಗೂ ಡಿಫ್ರೆನ್ಸ್? ಇವಾಗ ಮೇಯಿಸ್ತಿದ್ದೆಲ್ಲ ಬರೀ ಕಾಡು ಮೇವು ಕಟ್ಟೆ ನೀರಲ್ಲಿ ಮೇಯಿಸ್ತಾ ಇದ್ರು. ಇವಾಗೆಲ್ಲ ಫುಡ್ಡು, ಹಾಲು, ಹಿಂಡಿ
ಆ ಥರ ಮೇಯಿಸಿ ದನ ಸಾಕ್ತಾ ಇರೋದು. ಆ ಥರ ಮೇಯಿಸಿ ದನ ಸಾಕಿ. ಇವಾಗ ನೀವು ಕೆಂಗಲ್ ಜಾತ್ರೆಗೆ ಟೋಟಲ್ ಎಷ್ಟು ಜೊತೆ ಬಿಟ್ಟಿದ್ದೀರಾ ನೀವು? 12 ಜೋಡಿ ಬಂದೈತಿ ಈಗ. 12 ಜೊತೆ. ಎಷ್ಟು ಜೊತೆ ಮಾರಿದ್ದೀರಾ ನೀವು? ನಾವು 3 ಜೋಡಿ ಮಾರಿದ್ದೀವಿ. 3 ಜೋಡಿ ಮಾಡಿದ್ದೀರಾ. ಎಷ್ಟು ದಿನದಿಂದ ಇವತ್ತು ಜಾತ್ರೆ ನಡೀತಾ ಇರೋದು? ಜಾತ್ರೆ ಮೊನ್ನೆ ದಿವಸದಿಂದ. ಈಗ ಇದು 3ನೇ ದಿನ. ಇದು 3ನೇ ದಿನ ನಡೀತಾ ಇದೆ. ಸೊ ಕಮಿಟಿ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ನೀವು ಯಾವ್ದಾರ ಬಿಡ್ತೀರಾ? ನಾವು ಇದು ಬಿಡ್ತೀವಿ, ಇನ್ನೊಂದು ಜೊತೆ ಇವಾಗ ಬರ್ತಾವೆ, ಅದನ್ನು ಕಮಿಟಿಗೆ ಬಿಡ್ತಾ ಇದ್ದೀರಾ. ಓಕೆ. ಇವಾಗ ಪ್ರತಿ ವರ್ಷ ನೀವು ಜಾತ್ರೆಗೆ ಬರ್ತೀರಾ, ಕಮಿಟಿಗೆ ಬಿಡ್ತೀರಾ, ಎಲ್ಲ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಈಗಿನ ನಾಟಿ ದನಗಳು ಏನಾದ್ರು ಮನೇಲಿ ಇದೆಯಾ? ಮೂರು ವರ್ಷ ಪರ್ಮನೆಂಟ್ ಆಗೋದು ಮನೆಗೆ ಅಂತಲೇ, ಮನೆಗೆ ಅಂತ ಇರ್ತದೆ. ಓಕೆ. ಈಗ ನೀವು ಹಾವೇರಿಗೆಲ್ಲ ದನ ತುಂಬ್ತೀರಾ ಇಲ್ಲಿಂದ? ಹಾವೇರಿಗೆ ಹೋಗ್ತೀವಿ. ನಾವು ಹೋಗಿಲ್ಲ ಅಂದ್ರೆ ನಮ್ಮ ವ್ಯಾಪಾರದವ್ರು ಇದ್ರೆ ಅದು ಕಳಿಸ್ತೀವಿ, ಅಲ್ಲ ಮಾರ್ಬಿಡ್ತಾರೆ, ನಮ್ಗೆ ಅಮೌಂಟ್ ಕಳಿಸ್ತಾರೆ. ಅಂದರೆ ನೀವು ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಒಂದು 100 ಜೊತೆ ಅಂತೂ ಹೊರಗಡೆ ಹೋಗುತ್ತೆ. 100-200 ಜೊತೆ ವರ್ಷದೊಳಗೆ ಮಾಡ್ತೀವಿ. ಒಂದು ವರ್ಷದೊಳಗಡೆ 200 ಜೊತೆ ಮಾಡ್ತೀರಾ. ಓಕೆ. ನಿಮ್ಮ ಹತ್ರ ಯಾರಾದರೂ ಕೇಳ್ಕೊಂಡು ಬಂದರೆ ನೀವು ಅವ್ರಿಗೆ ದನ ಕೊಡ್ತೀರಾ? ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9972031724. ಓಕೆ. ನೋಡಿ, ಇವರು ನಮ್ಮ ರಾಕಿ ಅವರಪ್ಪ. ಏನಾದರೂ ಬೇಕು ಅಂತ ಅನಿಸಿದ್ರೆ, ಯಾರಾದರೂ ಯಾವುದೇ ಮಾಹಿತಿ ಬೇಕು ಅಂದರೂ ಕೇಳಿದ್ರು ಕೂಡ ಅವ್ರ ಹತ್ರ ದನಗಳು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ನೋಡಿ, ಪ್ರತಿ ವರ್ಷ ಪೆಂಡಲ್ಗಳು ಕಡಿಮೆ ಇದ್ದು, ಪ್ರತಿ ವರ್ಷ ದಿನ ಕಳೆದಂಗೆಲ್ಲ ನಮ್ಮ ಕೆಂಗಲ್ ಐನಗುಡಿ ಜಾತ್ರೆಗೆ ಪೆಂಡಲ್ಗಳು ಜಾಸ್ತಿ ಆಗ್ತಾಯಿದೆ. ನೋಡಿ, ತಗೊಳ್ಳೋರಿಂದ ಹಿಡಿದು ಮಾರೋರಿಂದ ಹಿಡಿದು ಎಲ್ಲರೂ ಅಷ್ಟೇ. ಬನ್ನಿ, ನಮ್ಮ ಏನು ರೈತರಿದ್ದಾರೋ, ಸರ್ವೇ ಸಾಮಾನ್ಯ ಒಂದು ದನ ಕಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರು, ಒಂದು ಕರ ಹಾಕ್ಸಿ ವರ್ಷಕ್ಕೊಂದು ಸತಿ ಜಾತ್ರೆ ಮಾಡ್ತಕ್ಕಂಥವ್ರು, ಅವರೆಲ್ಲರನ್ನೂ ಕೂಡ ಇವತ್ತು ನಾವು ಮಾತಾಡ್ಸ್ಕೊಬರೋಣ. ಹಾಯ್ ಸಂತೋ. ಸಂತೋ, ಏನು ಸಂತೋ? ಏನು ಕಣ, ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಬರೋಣ. ನೋಡಿ ಸ್ನೇಹಿತರೆ, ಇವರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂಥರ ನಾಟಿ ಹಸಿನಲ್ಲಿ ಕಿಂಗ್. ಇವರು ಕುಮಾರಣ್ಣ ಅಂತ. ಕುಮಾರಣ್ಣ, ಎಷ್ಟು ಜೊತೆ ತಂದಿದ್ರಿ ಈ ವರ್ಷ ನಮ್ಮ ಜಾತ್ರೆಗೆ? ಜಾತ್ರೆಗೆ ಒಂದೇ ಜೊತೆ ಬಂದಿರೋದು. ಮನೆ ತಾವ್ ಜಾಸ್ತಿ ವ್ಯಾಪಾರ. ಸರಿ, ಒಂದು 15 ದಸಕರ ತಂದು ಕೊಟ್ಟೆವು. ಎಲ್ಲ ವರ್ಕರ, ಹೆಣ್ಗರ, ಹಸಕರ. ಓಕೆ. ಎಲ್ಲ ಒಂದು ವಾರ 15 ದಸಕರ ತರೋದು, ಮಾರಾಟ ಮಾಡೋದು. ಹಾಲು ಕರ್ ತೋರ್ಸು, ಮೋಸ ಇಲ್ಲ ವ್ಯಾಪಾರ. ಹಾಲು ಕರೆದಿ ತೋರ್ಸುದು, ಅವ್ರು ಹಾಲು ಕರೆದಿ ಸಮಯ ನೋಡ್ಕೋಬಹುದು, ಹೊಡ್ಕೊಂಡು ಹೋಗೋದು. 15 ದಸಕರ ಕೊಟ್ಟೆ. ಓಕೆ. ಈಗ 12 ಹಸಕರ, ಒಂದು ಹೆಣ್ಗರಿಂದ ಹೊರಗರಿಂದ 5 ತಿಂಗಳ ಕರ, ಹೆಣ್ಗರಿಂದ 6 ದಿನದ ಕರ. ಓಕೆ. ಇವಾಗ 1 ಲೀಟರ್ ಹಾಲು ಕೊಡ್ತಾ ಇದೆ. 1 ಟೈಮ್ ಕರ್ಕೊಂಡು 1 ಟೈಮ್ ಕರ ಕೊಡ್ಕೊತೀವಿ. ಹೆಣ್ಗರಿಂದ 1 ಟೈಮ್ 2 ಲೀಟರ್ ಹಾಲದೆ. ಯಾಕೆ ಅನಿಸ್ತಾ ಇಲ್ಲ? ನಾವು ಎದ್ದೊಳಕ್ಕೆ ಆಗ್ದಂಗೆ ಅಷ್ಟು ವಯಸ್ಸಾಗಂಟು ಮಾಡಲೇಬೇಕು ಅನ್ನೋದು ಆಟ ಅದೇ. ಅಲ್ಲ, ಏನು ಮಾಡಿದ್ವಿ ನಾವು. ನಮ್ಮ ತಾತನ ಕಾಲದಿಂದ ಒಳ್ಳೊಳ್ಳೆ ಹೋರಿ ಕಟ್ತಾರೋ. ಈಗ ಹೋರಿ ಬಿಟ್ಬಿಟ್ಟು ಹೊಸ ಕರುಗಳು ಮತ್ತೆ ಕರುಗಳು ವ್ಯಾಪಾರ ಮಾಡ್ತೀವಿ. ಮತ್ತೆ ಕರುಗಳು ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಏನಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ವಯಸ್ಸಾದಂಗೆಲ್ಲ ಜನ ಏನು ಮಾಡ್ತಾವ್ರೆ ಅಂದರೆ ಅಪ್ಡೇಟ್ ಆಗ್ತಾವ್ರೆ. ಸುಮ್ಮನೆ ಆರಾಮಾಗೆ ಫೈನಾನ್ಸ್ ಬಿಟ್ಕೊಳ್ಳೋದು, ಇರೋ ದುಡ್ಡನ್ನ ತೊಗೊಂಡೋಗಿ ಆರಾಮಾಗೆ ಸಂಜೆ ಆದ ತಕ್ಷಣ ಫೈನಾನ್ಸ್ ಕಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಬಂದು ಮನೆ ಹತ್ರ ಇರೋದು, ಈ ಥರ ಕೆಲಸಗಳನ್ನು ಮಾಡ್ತಾವ್ರೆ. ಇವಾಗ ನೀವು ಪ್ರತಿ ಊರಲ್ಲಿ ಹೋಗಿ ಹುಡುಕಿ ಒಂದೊಂದು ಹಳ್ಳಿಲೂ ಒಂದೊಂದು ಹಸ ತಂದು ಅದನ್ನು ಬೇರೆಯವ್ರಿಗೆ ತಲುಪಿಸ್ತಾ ಇದ್ದೀರಲ್ಲ, ನಿಮಗೆ ಇದರಲ್ಲಿ ಶ್ರಮ ಅಂತ ಅನ್ಸಲ್ವಾ? ಶ್ರಮ ಅದೇ. ಆದ್ರೆ ನಮ್ಗೆ ಇದನ್ನೇ ಮಾಡೋಕ್ಕೊಂದು ಒಂದು ಅಭ್ಯಾಸ. ದನ ಬಸವಣ್ಣ ದೇವ್ರ ಸೇವೆ ಮಾಡೋಕ್ಕೊಂದು ಒಂದು ಅಭ್ಯಾಸ. ಬಸವಣ್ಣ ದೇವ್ರ ಸೇವೆ ಮಾಡೋಕ್ಕೆ ಮಾಡೋಕ್ಕೊಂದು ಒಂದು ಅಭ್ಯಾಸ. ಓಕೆ. ಈಗ ಯಾರೇ ಬಂದರೂ ನಿಮ್ಮನ್ನು ಕೇಳ್ಕೊಂಡು ನೀವು 100% ದನ ಕೊಡ್ತೀರಾ? ಕೊಡ್ತೀವಿ. ಏನು ಮೋಸ ಏನಿಲ್ಲ? ಮೋಸ ಇಲ್ಲ. ನಿಮ್ಮ ಮೊಬೈಲ್ ನಂಬರು? ವ್ಯಾಪಾರ ಮಾಡ್ತೀವಿ, ಲಾಭ ಇಲ್ಲ. ದನ ಕೊಡೋಕ್ಕಾಗಲ್ಲ, ಖರ್ಚಿರ್ತದೆ. ತಿರ್ತೀವಿ, ದನ ತತ್ತೀವಿ, ಲಾಭ ತಗೊಂಡೇ ಕೊಡಬೇಕು. ಆದ್ರೆ ಮೋಸ ಮಾಡಲ್ಲ. ಹಾಲು ಈಗ ಅಲ್ಲೋಗಿ ಹಸ ಒದ್ಬಿಡ್ತು, ಹಾಲು ಕರ್ಸ್ಕೊಳ್ಳ ಅಂತ ಯಾರು ಹೇಳ. 26 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಇವತ್ತು ನಮ್ಗೆ ಯಾರು ಕಂಪ್ಲೇಂಟ್ ತರಲ್ಲ. ಯಾರು ಕಂಪ್ಲೇಂಟ್ ತಂದಿಲ್ಲ. ಒದ್ಬಿಡ್ತು ಬನ್ನಿ ವಾಪಸ್ ತಂದ್ಬಿಡ್ತೀವಿ ಅಂತ ಯಾರು ಬಂದಿಲ್ಲ ಮಂಚಕ್ಕೆ. ಓಕೆ. ಇವಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಹೆಂಗೇನೆ? 9980751835. ನೋಡಿ, ಇವರು ಕುಮಾರಣ್ಣ ಅಂತ, ಇಲ್ಲೇನೆ ಲಕ್ಕಪ್ಪನಹಳ್ಳಿ, ತುರೂರು, ನಮ್ಮ ಆತ್ಮ. ನಾವೀಗ ಬೆಲೆ ಇಟ್ಕೊಂಡು 65,000 ವ್ಯಾಪಾರ ಹೇಳ್ತಾ ಇದ್ದೀನಿ. 65,000 ಯಾಕೆ? 45,000 ಸೇರಿ 1 ಲಕ್ಷ ಹೇಳ್ಬೋದಿತ್ತು, ಬಿಸಿಲು ಜಾಸ್ತಿ ಇತ್ತು. ಬೇಡ, ಹಿಂಗೆ ಹೇಳೋದು ಬೇಡ. ಅಲ್ಲ, ದೇಶಿಕರು ತಗೊಂಡು ಹೋಗೋರಿಗೆ ನೀವು ಹಿಂಗೆ 65,000 ಹೇಳ್ಬಿಟ್ರೆ ವ್ಯಾಪಾರ ಹೇಳ್ಬೇಕು. ಅದು ನನ್ನಂಗೆ ಬೆಳಗೂ ಇಲ್ಲ, ಕರಗದೆ. ಇರ್ಲಿ,
ಏನು ಮಾಡೋದು? ಯಾರು ಅದಕ್ಕಾಗುವಂತ ಯಾರು ಓ ಹಂಗೆ ಅಂತ ಹೇಳಕ್ಕಾಗಲ್ಲ. ಕೊಡ್ತವ್ರು ಬಂದರೆ ಕೊಡ್ತೀರಾ? ಓಕೆ, ಯಾರು ಮೊಬೈಲ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಅಂತ ಹೇಳಕ್ಕಾಗಲ್ಲ, ಕೂಡ್ತೈತದೆ ತೊಡೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಕೊಡ್ತೀರಾ. ಹಾಗೆ ಇಲ್ಲಿರೋ ಕರ ಯಾರ್ದು? ಅದು ನಮ್ದೇ. ಇದು ನಿಮ್ದೇನೆ? ಆ ಕಡೆ ಇರೋವು ಬೇರೆ ಇರೋವು ಸ್ನೇಹಿತರವು. ಓಕೆ, ಈಗ ಮೊದಲೆಲ್ಲ ನೀವು ಐನಗುಡಿ ಜಾತ್ರೆ ಮಾಡ್ತಿದ್ರಿ, ಎಷ್ಟು ದಿನ ಮಾಡ್ತಿದ್ರಿ? ಮೊದಲು ಒಂದು ವಾರ ಇರ್ತಿತ್ತು. ಇವಾಗ ಯಾಕೆ 4 ದಿನಕ್ಕೆ 5 ದಿನಕ್ಕೆ ಬಂದದ? ಈಗ ಪಕ್ಕ ನಂದಿ ಬಸವಣ್ಣ ಕಟ್ಕೊಂಡವ್ರೆ. ಯಾತ ಕಟ್ಟಿಸಿದ್ರಿ ನೀವು? ಅವರು ಯಾಕೆ ನಿಮ್ಮಲ್ಲಿ ಸಂಘ ಸಂಸ್ಥೆ ಇನ್ನೊಂದು ಯಾರು ರಾಜಕಾರಣಿಗಳು ಯಾರು ಇಲ್ವಾ? ಹೇಳ್ಬೇಕಾಗಿತ್ತು ನೀವು. ಅಧಿಕಾರಿ ಡಿಸಿ ಮಾಡಬೇಕು. ನೀವು ಮನವಿ ಕೊಡ್ಬೇಕಾಗಿತ್ರಿ. ನೀವ್ ಯಾಕೆ ಕೊಟ್ಟಿಲ್ಲ ಮನವಿನ? ಜಾತ್ರೆಗೆ ಒಂದು 15,000 ಅಂತರ ಇರಬೇಕು. ಬೇಡ, 15 ದಿವಸ ಬೇಡ ರೀ. ಇಲ್ಲಿಂದ ಕಿತ್ಕೊಂಡು ಬಸವನಗುಡಿಗೆ ಹೋಯ್ತಿದ್ದು. ನೀವ್ ಯಾಕೆ ಮನವಿ ಕೊಟ್ಟಿಲ್ಲ? ನೀವು ಡಿ ಸಿ ಅವ್ರ ಹತ್ರ ಯಾಕೆ ಕೊಡ್ಲಿಲ್ಲ ರೈತರ ಮನವಿನ? ನೀವು ಯಾರು ಮಾಡ್ಲಿಲ್ಲ ಅಂತಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಷ್ಟೇ. ಹಾ, ನನಗ್ ಬೇಕಾಗಿದ್ದು ನಾನ್ ಮಾಡ್ಕೋತೀನಿ, ನನಗ್ ಬೇಕಾಗಿದ್ದು ನಾನ್ ಬಿಟ್ಕೋತೀನಿ ಅಂದ್ರೆ ಇನ್ನೇನ್ ಮಾಡುತ್ತೆ? ಹಾಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ಮೊದಲನೇದಾಗಿ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕರಾಜು ತಗಡೇಗೌಡ. ಚಿಕ್ಕರಾಜು ತಗಡೇಗೌಡ. ಅಣ್ಣ, ಯಾವ ಊರು ತಮ್ಮದು? ನಮ್ದು ಸಾಲ್ಬನ್ನಿ. ಸಾಲ್ಬನ್ನಿ ಹೊರಿ ಅಂದ್ರೆ ಇದೇನಾ ಅಥವಾ ಬೇರೆದಾ? ಇದೇನೆ. ಎಷ್ಟು ವರ್ಷದಿಂದ ನೀವು ಹೊರಿ ಕಟ್ತಾ ಇದ್ದೀರಾ? ನಮ್ಮ ಅಪ್ಪದಿರು ನಮ್ಮ ತಾತಿರ್ತಾವಿಂದಾನು ಕಟ್ಕೊಂಡ್ಬಂದ್ರು. ಈಗ ನೀವು ಕಟ್ತಾ ಇದ್ದೀರಾ? ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋ ರನ್ನಿಂಗಲ್ಲಿದೆ. ನನ್ನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ ಟಫ್ ಆಗಿರ್ತದೆ, ಕಾರವಾಗೂ ಇರುತ್ತೆ. ಮನ್ಸಿಗೆ ಬೇಜಾರಾದ್ರೆ ನಾವು ಮಾಡ್ಕೋಬೇಕು. ಇಲ್ಲ, ಏನು ಬೇಜಾರಿಲ್ಲ. ನೀವು ಕೇಳಬೇಕಾದದ್ದು ನಾವು ಹೇಳ್ಬೇಕಾದದ್ದು. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹೊರಿ? ನನ್ನ ಇದರಲ್ಲಿ ಅನುಭವದಲ್ಲಿ ಒಂದು 22 ವರ್ಷದಿಂದ ಕಟ್ತಾ ಇದ್ದೀರಾ. ನನ್ನ ಕ್ವಶನ್ನು, ಇವಾಗ ಎಷ್ಟೋ ಜನ ಹೇಳ್ತಾರೆ, ಏನು ಕೈಕಾಲು ಕಂಬ ದಪ್ಪು ಕೊಟ್ಟಿರಬೇಕು, ಎತ್ತರ ಇರಬೇಕು, ಉದ್ದ ಇರಬೇಕು, ಪನ್ನ ಇರಬೇಕು, ಟಾಪು ಇಡೀ ಜಗತ್ತಲ್ಲೇ ಈ ಓರಿ ಬಿಟ್ಟರೆ ಓರಿ ಇಲ್ಲ ಅನ್ನೋ ಲೆವೆಲ್ಗೆ ಓರಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಲೆಕ್ಕ ಅದು ಸರಿನಾ, ಇಲ್ಲ ಒಂದು ಮಟ್ಟಾರವಾಗಿರೋ ಓರಿ ಕಟ್ಕೊಳ್ಳೋದು ಸರಿನಾ? ಸರ್, ಅದು ಒಂದು ಲೆವೆಲ್ಗೆ ಇರಬೇಕು. ಒಂದು ಲೆವೆಲ್ ಹೆಚ್ಚಿಗೆ ಅಂದರೆ ಅದು ದೊಡ್ಡ ಎತ್ತಿಗೆ ಲೆಕ್ಕ, ದೊಡ್ಡ ಎತ್ತಿನ ಲೆಕ್ಕ, ಕೂಟದ ಲೆಕ್ಕ. ಹಾಂ, ಓರಿ ಒಂದು ಅಳತೆಯಲ್ಲಿ ಕೊಳ್ಳು ಮತ್ತು ಕಾಲು ಶುದ್ಧವಾಗಿರಬೇಕು, ಮೂತಿ ಎರಡೇ ನಾಮ ಇರಬೇಕು, ಸಣ್ಣಗೊಂಬಾಗಬೇಕು. ಈ ಥರ ಇದ್ದರೆ ಕರುನು ನೇರವಾಗಿ ಬೀಳ್ತವೆ. ಕರುಗಳು ನೇರವಾಗಿ. ಈಗ ಇದು ಏನಲ್ಲಾಗದೆ? 4 ಕಲ್ಲು ಸರ್. 4 ಕಲ್ಲು. ಇದು 4 ಕಲ್ತವಿಂದ ನಿಮ್ಮ ಮನೇಲೇ ಇದೆ? 2 ಅಲ್ತವಿಂದನೂ ಇದೆ. 2 ಅಲ್ತವಿಂದ. ಟೋಟಲ್ ಎಷ್ಟು ಕರ ಬಿದ್ದಿದೆ ಇದರಲ್ಲಿ ಒಂದು 150 ಕರ ಬಿದ್ದಿದೆ. ಕರ ಇದನ್ನ ಮೀರಿಸುವಂತ ಕರ ಬಂದಿದೆಯಾ? ಮೀರಿಸುವಂತ ಕರ ಬಂದಿದೆ. ಈಗ ಸರ್, ಈಗ ಒಂದು ಆಲ್ರೆಡಿ ಒಂದು 3 ತಿಂಗಳಿಂದ ಇದಕ್ಕೆ ರನ್ನಿಂಗ್ ಕರುಗಳು ಹುಡ್ತಾ ಇರೋದು. ಇನ್ನು 6 ತಿಂಗಳು ಅಂದ್ರೆ ಇವು ಮೀರಿಸುವಂತ ಕರ ಬರ್ತವೆ. ಇದರಲ್ಲಿ ಈ ಓರಿಲಿ ಯಾವುದೇ ತಪ್ಪನ್ ಸುಳಿ ಆಗಲಿ, ಬಲ್ಚರಿಕಿರೋಂಥ ಸುಳಿ ಆಗಲಿ ಯಾವುದೂ ಇಲ್ವಾ? ಯಾವುದಿಲ್ಲ ಸರ್, ಯಾವುದೂ ಇಲ್ಲ. ಇದರಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿರುವಂಗೆ ಸುಳಿ ಇರೋ ಕರ ಹುಟ್ಟಿರೋದು ಕಂಡು ಬಂದಿದೆಯಾ? ಇಲ್ಲ ಸರ್, ಸುಳಿ ಹುಟ್ಟಿರುವಂಥ ತಪ್ಪನಿಗಿದ್ರೆ ಬರೋದು. ಆಕ್ಚುಲಿ ಹಸಿನಲ್ಲಿ ಇದ್ರೂ ಬರುತ್ತೆ. ಅಂದ್ರೆ ಆ ಥರ ನಾವು ಕಂಡು ಮಟ್ಟಿಗಿಲ್ಲ. ಹತ್ರಲ್ಲಿ ಒಂದು ಬರುತ್ತೆ, ಇಲ್ಲ ಅಂತಲ್ಲ, ಸುಳಿ ಬರ್ಬೋದು. ಓಕೆ, ಇವಾಗ ಇಷ್ಟು ವರ್ಷ ನೀವು ದನ ಕಟ್ಟಿದ್ದೀರಾ. ನಿಮ್ಮ ಅನುಭವದ ಪ್ರಕಾರ ಕೆಲವರು ಹೇಳ್ತಾರೆ, ಇಲ್ಲ ದನ ಸುಳಿ ಇದ್ದರೆ ಅದೇ ಥರ ಉಟ್ಬಿಡ್ತವೆ, ಓರಿಗೆ ಸುಳಿ ಇದ್ರೆ ಅದೇ ಥರ ಉಟ್ಬಿಡ್ತವೆ ಅಂತ. ಅದು ಬರುತ್ತೆ, ಆದರೆ ಆ ಸುಳಿ ಇರೋ ದನನ ಬಿತ್ತನೆ ಓರಿ ಕಟ್ಟಬಾರ್ದು. ಇಲ್ಲ ಅಂದರೆ ನಡೀತದೆ. ಈಗ ಒಂದು ದಿನಕ್ಕೆ ಎಷ್ಟು ದನ ಬರುತ್ತೆ ನಿಮ್ಮ ಮನೆಯಲ್ಲಿ? ನಮಗೆ 4, 5, 6 ಹಿಂಗೆ ಬರುತ್ತೆ. ಪ್ರತಿನಿತ್ಯ ಇರುತ್ತಾ? ಪ್ರತಿನಿತ್ಯ ಅಂದರೆ ಒಂದು ಇಲ್ಲ ಅಂದರೆ ಒಂದಿನ ಇರಲ್ಲ. ಅಂದರೆ ವರ್ಷಕ್ಕೆ ಕಡಿಮೆ ಅಂದರೆ ಒಂದು 500 ದನ ಅಂತೂ. 500 ಜಾಸ್ತಿ ಇದೆ ಬಿಡ್ತೀವಿ ನಾವು, ಗುಡ್ಡನಾಡು. ಮತ್ತೆ ಜನ ಹೇಳ್ತಾರೆ ಸಾಕೋ ಸಂಖ್ಯೆ ದನಗಳನ್ನ, ನಾಟಿ ದನಗಳನ್ನ ಸಾಕೋ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ. ಕನಕಪುರ ತಾಲೂಕು ಇದೆ ಸರ್. ಕನಕಪುರ ತಾಲೂಕಲ್ಲಿ ಇದೆ. ಈಗ ನೀವು ಇಲ್ಲಿ ಐನಗುಡಿ ಜಾತ್ರೆಗೆ ಬಂದಿದ್ದೀರಾ, ಪ್ರತಿ ವರ್ಷನೂ ಬರ್ತೀರಾ ಅಥವಾ ಈ ವರ್ಷ ಮಾತ್ರ ಪರ್ಟಿಕ್ಯುಲರ್? ನಾವು ಈ ವರ್ಷನೇ ಬಂದಿರೋದು. ನಮ್ಮ ತಂದೆಯವ್ರು ಇದ್ದಾಗ ಬರ್ತಿದ್ದೋ. ನಮ್ಮ ಇದರಲ್ಲಿ ಇವಾಗ ದನ ಅಂತ ಓರಿ ಅಂತ ಹಾಕೊಂಡ್ಬರ್ತಾರೆ. ಓಕೆ, ಅಂದ್ರೆ ಏನು ಕಮಿಟಿ ಇದೆ ಅಂತ ಬಂದಿರೋದಾ? ಕಮಿಟಿ ಇದೆ. ಮತ್ತೆ ಈ ನಮ್ಗೆ ಸ್ನೇಹಿತರುಗಳು ಎಲ್ಲ ಬರಬೇಕು, ನೀವು ಓರಿ ಹಾಕೊಂಡು ಎಲ್ಲ ಇದಾಗಿ. ನೀವು ಎಷ್ಟು ದಿನ ಆಯ್ತು ಬಂದು? ನಾವು ನಿನ್ನೆ ಒಂದು 2:30 ಬಂದು. ನಿನ್ನೆ 2:30 ಬಂದಿದ್ದೀರಾ? ಓಕೆ, ಈಗ ಟೋಟಲ್ ನೀವು ಎಷ್ಟು ಓರಿಗಳು ಸಾಕಿದ್ದೀರಾ? 3 ಸರ್. 3 ಓರಿ ಸಾಕಿದ್ದೀರಾ? ಓಕೆ, ಇದೊಂದು ಓರಿ. ಮತ್ತು ಇದು ಸರ್. ಇದು ಎಲ್ಲಿಂದ ತಂದಿದ್ದು? ಇದು ಇಲ್ಲೇ ಮೊದಲು ನಮ್ಮ ಹಳ್ಳಿಲೇ ಹುಟ್ಟಿತ್ತು. ನಮ್ಮ ಓರಿ ಇದ್ದಿದೆ. ಆ ಓರಿದು ನಾವು ಹತ್ರ ತಳಿ ಉಳಿಸ್ಕೊಂಡಿದ್ದೀರಾ? ಯಾರ ಹತ್ರ ತೊಗೊಂಡಿದ್ದು? ಇದು ಅಲ್ಲೇ ನಮ್ಮ ಹಳ್ಳಿಲೇ ತಗೊಂಡ. ಯಾವ ಕಡೆ? ನಮ್ಮ ಮಾದಪ್ಪಾರು ಅಂತ.
ಓಕೆ, ಇವಾಗ ಮನೇಲಿ ಹುಟ್ಟಿದ್ದೆ ಸರ್. ಮನೇಲಿ ಹುಟ್ಟಿದ್ದನ್ನೇ ನೀವು ತೊಗೊಂಡಿದ್ದೀರಾ? ಇದು ಅಲ್ಲಾಗಿದೆಯಾ? ಅದು ಇನ್ನೂ ಅಲ್ಲಾಗಿಲ್ಲ ಸರ್, ಹಾಲಲ್ಲಿ ಅದು ಮದ್ದಿದ್ದು ಅದು 4 ಆಗಿದೆ. 2 ದನಿನ ಮೇಲೆ ಬಿಡ್ತಾ ಇದ್ದೀರಾ? ಬಿಡ್ತಾ ಇದೀವಿ ಸರ್, ಅದು ಇದು 2 ಬಿಡ್ತಾ ಇದೀವಿ. ಓಕೆ, ಹಾಗೆ ನೀವು ಓರಿ ಬಿಡಬೇಕಾದ್ರೆ ದನಗಳಿಗೆ 2 ಓರಿಯನ್ನು ಒಂದೇ ದನಕ್ಕೆ ಬಿಡ್ತೀರಾ? ಇಲ್ಲ ಸರ್, ಅವ್ರು ಆಯ್ಕೆ ಮಾಡೋದಕ್ಕೆ ಬಿಡ್ತೀನಿ. ಆಯ್ಕೆ ಮಾಡೋದಕ್ಕೆ ಬಿಡ್ತೀರಾ? ನೀವಾಗ ನೀವು ಹೇಳಿ ಇಲ್ಲ 2 ಬಿಡಿ ಅಂತೇಳಿ ಏನು ಬಿಡೋದಿಲ್ಲ? ಆ ಥರ ಏನು ನಾವು ಫೋರ್ಸ್ ಮಾಡೋದಿಲ್ಲ. ಅವ್ರು ಯಾವ್ದು ಆಯ್ಕೆ ಮಾಡ್ತಾರೆ ಅದನ್ನ ನಾವು. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9731 6750 61. ನಿಮ್ಮ ಹೆಸರು? ಚಿಕ್ಕರಾಜು ತಗಡೆಗೌಡ. ಚಿಕ್ಕರಾಜು. ಓಕೆ, ಕನಕಪುರಕ್ಕೆ ಬಂದು ಫೋನ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಹೇಳ್ತೀರಾ ನೀವು? ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಜಾತ್ರೆ ಕದರ್ ಹೆಂಗಿದೆ ಅಂತಂದರೆ ಹುಡುಗಿರು ಕೂಡ ಬಂದು ದನ ನೋಡೋಂಗೆ ಆಗ್ಬಿಟ್ಟೈತೆ. ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಯಾರ್ಯಾರು ಹುಡುಗಿರು ಬಂದವ್ರೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಏನು ನಮ್ಮ ಹುಡುಗರು ಆ ಹುಡುಗಿರು ಬಂದಿರೋದಕ್ಕೆ ನೋಡ್ರಿ ಏನು ಸ್ಮೈಲು. ಯಪ್ಪ ಬರ್ರಿ. ಅಣ್ಣ, ಯಾವೂರವರು? ದೊಡ್ಡಸಾದೇನಹಳ್ಳಿ, ಅರವಳ್ಳಿ. ದಿನ ಮನೆ ತಾವು ಇದೇ ಥರ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಕೊಟ್ಟು ಇದೇ ಥರ ಹುಲ್ಲಾಕಿ ಇಷ್ಟೇ ಮುತುವರ್ಜಿಯಿಂದ ನೋಡ್ಕೊತೀರೋ? ಅಲ್ಲ, ಜಾತ್ರೆ ಬಂದರೆ ಮಾತ್ರ ಇಷ್ಟೊಂದು ಜೋರಾಗಿ ಮುತುವರ್ಜಿ ಮಾಡ್ತೀರಲ್ಲ, ಅದಕ್ಕೆ ನೋಡಲೇಬೇಕು. ಓಕೆ, ಎಷ್ಟು ಜೊತೆ ಸಾಕಿದ್ದೀರಾ? ಹಾಂ, 3 120. ಓಕೆ, ಯಾರು ಬಂದರೆ ಕೊಡ್ತೀರಾ ಕೇಳ್ಕೊಂಡು? ನಿಮ್ಮ ಮೊಬೈಲ್ ನಂಬರು? 9686828063. ನೋಡ್ರಿ, ಇದು ಆರವಳ್ಳಿ ಪಕ್ಕ ನಮ್ಮ ಸಾದೇನಹಳ್ಳಿ, ಚಿಕ್ಕ ಸಾದೇನಹಳ್ಳಿ ಅಲ್ಲ, ದೊಡ್ಡ ಸಾದೇನಹಳ್ಳಿ. ಓ, ನೋಡ್ರಿ, ನಮ್ಮ ಕೆಂಗಲ್ ದೃಷ್ಟಿ ಭಟ್ಗಳು ಕಣ್ರಿ ಇವು 3 ಕರೆಕ್ಟಾಗಿ ನೋಡ್ಕೊಬಿಡ್ರಿ. ಎಲ್ಲಿ ಕೆಂಗಲ್ ದೃಷ್ಟಿ ಭಟ್ಗಳು ಹೆಂಗವೆ? ಅಣ್ಣ, ಮೊದಲನೇದಾಗಿ ನಮಸ್ಕಾರ. ತಮ್ಮ ಹೆಸರು? ಕಿಶೋರ್ ಅಂತ. ಎಲ್ಲಿಂದ ಬಂದಿರೋದು ಕಿಶೋರ್ ಅವರು? ರಾಮನಗರ ಚಿಕ್ಕೇನಹಳ್ಳಿ. ಓ, ಓರಿ ಪ್ರಕಾಶ್ ಅವರು ಇದ್ರೆ ಇವರು ಓರಿ ಪ್ರಕಾಶ್ ಅವರು ಇಲ್ಲೇ ರಾಮನಗರ ಚಿಕ್ಕೇನಹಳ್ಳಿ. ಎಷ್ಟು ಜೊತೆ ಬಂದವಣ್ಣ? ಎಷ್ಟು ಜೊತೆ ದನ ಹಾಕೊ ಬಂದಿದ್ದೀರಾ? ಓ, 2 120 ಕರ. ಏನು ಹೇಳ್ತಾ ಇದ್ದೀರಾ ಜೊತೆಗೇನೆ? ಪರವಾಗಿಲ್ಲ ನಾವು ಮತ್ತೆ ಯಾವ ಥರ 65 ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಯಾವ ಕರುಗೆ 65 ಅಂತ ಗೊತ್ತಾಗಬೇಕಲ್ಲ ನಮ್ಗೆ. ಓ, ಈ ಕಡೆ ಕರುಗೆ 65. ನಿಮ್ಮ ಸ್ನೇಹಿತರ ಕರುಗೆ 80,000 ಹೇಳ್ತಾವ್ರೆ. ಓಕೆ, ಈಗ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇರೋದು? 12 ವರ್ಷದಿಂದ ನಾಟಿ ದನ ಕಟ್ತಾ ಇದ್ದೀರಾ. ಈ ಪ್ರತಿ ವರ್ಷ ನಮ್ಮ ಜಾತ್ರೆ ಮಾಡೇ ಮಾಡ್ತೀರಾ? ನಿಮ್ಗೆ ಎಷ್ಟು ದೂರ ಆಗ್ಬೋದು ಈ ಜಾತ್ರೆ? 5 ಕಿಲೋಮೀಟ್ರು. ಇವಾಗ ನಿಮ್ಮ ಮನೆ ಹತ್ರ ಪ್ರತಿ ದಿನ ನಿಮ್ಮ ಮನೆ ಹತ್ರ ಹಂಗಾರೆ ವರ್ಷದ 365 ದಿನ ದನ ಕರುಗಳು ಇದ್ದೇ ಇರುತ್ತೆ, ನಾಟಿ ದನ ಒಂದು ಜೊತೆ ಇದ್ದೇ ಇರುತ್ತೆ. ಅಂದರೆ ಸಾಕು ಅಂತ ದನ ನಿಮ್ಮ ಮನೇಲಿ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಇವಾಗ ಇಷ್ಟು ವರ್ಷ ನೀವು ಸಾಕೊಂಡು ಬಂದಿದ್ದೀರಲ್ವಾ, ಸಾಕಪ್ಪ ಅಂತ ಯಾವತ್ತು ಅನಿಸಿಲ್ವಾ? ಅನಿಸಿಲ್ಲ. ಏನಕ್ಕೋಸ್ಕರ ಇದ್ರ ಮೇಲೆ ಇಷ್ಟೊಂದು ಪ್ರೀತಿ? ಪೆಟ್ಸ್ ಅಂದರೆ ನಮ್ಗೆ ತುಂಬ ಇಷ್ಟ. ಅದರಲ್ಲಿ ಹಸು ಅಂದರೆ ಹಳ್ಳಿಕಾರ ಅನ್ನೋದು ನಮಗೆ ತುಂಬ ಪ್ರೀತಿ, ಹೇಳೋಕ್ಕಾಗಲ್ಲ. ಹಳ್ಳಿಕಾರ ಅನ್ನೋ ಪ್ರೀತಿ ಜಾಸ್ತಿ ಇದೆ, ಅದಕ್ಕೋಸ್ಕರ ನೀವು ಸಾಕ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಜಾತ್ರೆಗೆ ಮಾಡಕ್ಕೆ ಬರೋದು? ಕಂಟಿನ್ಯೂಸ್ 4 ವರ್ಷದಿಂದ ಕಂಟಿನ್ಯೂಸ್ ಬರ್ತಾ ಇದ್ದೀವಿ. ಕಂಟಿನ್ಯೂಸ್ 4 ವರ್ಷದಿಂದ ಬರ್ತಾನೆ ಇದ್ದೀರಾ? ಜಾತ್ರೆಗೆ ದನ ಹೊಡಿತಾ ಇರಲಿಲ್ಲ, ಜಾತ್ರೆ ನೋಡಕ್ಕೆ ಬರ್ತಿದ್ದೆ. ಈಗ ಜಾತ್ರೆ ನೋಡಕ್ಕೆ ಬರ್ತಿದ್ದವರು ಜಾತ್ರೆ ಕಟ್ತಾ ಇದ್ದೀರಾ. ಈಗ ಮುಂದಿನ ದಿನಗಳಲ್ಲಿ ಜಾತ್ರೆಗೆ ದನ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ಇನ್ನು ಕಮ್ಮಿನೇ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಏನಿದೆ? ಇಲ್ಲ, ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ಈ ವರ್ಷ ಜಾಸ್ತಿ ಇದೆ ಅಂದರೆ ಸಾಕೋರ ಸಂಖ್ಯೆ ದಿನ ದಿನ ಯೂತ್ಸ್ದು ಜಾಸ್ತಿ ಆಗ್ತಾ ಇದೆ. ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಒಂದು ಕರ
ಅವರು ಮನೆಯಲ್ಲಿ ಸಾಕಿ ಹೊಡ್ಕೊಂಬಂದಿರೋದು. ಅಣ್ಣ ಯಾರೇ ಕೇಳಿದ್ರು ಕೊಡ್ತೀರಾ? ಜಾತ್ರೆಯಲ್ಲಿ ಮಾರಲಿಲ್ಲ ಅಂದರೆ ಮೊಬೈಲ್ ನಂಬರ್ ಹಾಕಿರ್ತೀವಿ, ಯಾರೇ ಕೇಳ್ಕೊಂಡು ಕಾಲ್ ಮಾಡಿದ್ರು ನೀವು ದನ ಕೊಡ್ತೀರಾ, ಏನು ತೊಂದರೆ ಇಲ್ಲ. ಹೇಳಿ ಮೊಬೈಲ್ ನಂಬರ್ ಹೇಳಿ. 91-080-68-184. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿದ್ದಾವಲ್ಲ ಕರ, ಇಷ್ಟೇ ಉದ್ದ ಕರಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಒಬ್ಬ ನವೀನ್ ಗೌಡ. ಇವನು ಹೇಗೆ ಅಂತಂದರೆ ಇವರು ಕಮ್ಮಿ ಆದವರಲ್ಲ. ನಾವು ಹೋದಾಗ ನೋಡಿದ್ವಿ ಒಂದ್ಸಾರಿ ಕೊಂಬಾಡ್ಬಿಟ್ಟು ಚಿಲ್ಟಾರಿ ಕರುನಲ್ಲಿ ಗದ್ದೆ ವ್ಯವಸಾಯ ಮಾಡ್ತವ್ರೆ. ನಾನು ನೋಡ್ಬಿಟ್ಟು ಅಯ್ಯೋ ಮಂಡಿ ಉದ್ದ ಇಲ್ವಲ್ಲಪ್ಪ ಕರುಗಳು, ಈ ಮಟ್ಟಿಗೆ ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ಹಂಗೆ ಕೆಲ್ಸಕ್ಕೆ ಹೋಗ್ಕೊಂಡು ಓದ್ಕೊಂಡು ಎಲ್ಲ ಮಾಡಿಕೊಂಡು ತಂದೆ ಮಕ್ಕಳು ಮತ್ತು ಫ್ರೆಂಡ್ಸು ಮಾಡ್ತಿದ್ದಾರೆ. ಅದೇ ರೀತಿ ನೋಡಿ ಇಲ್ಲಿ ನಮ್ಮ ಕಿಶೋರ್ ಅವರು ತಲೆ ಕೆಡ್ಸ್ಕೊಳಂಗೇನಿಲ್ಲ. ಒಟ್ಟಿನಲ್ಲಿ ಏನಾರು ಆಗಲಿ ಹಳ್ಳಿಕಾರು ಉಳಿಸ್ಬೇಕು ಡಿಸೈಡ್ ಆಗ್ಬಿಟ್ಟವ್ರೆ. ಬೆಳೆಸ್ಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳ್ತೀರಾ ಇದೇ ಥರ ದನ ಕಟ್ಸ್ತೀರಾ? ಅವ್ರ ಕೆಲ್ಸಕ್ಕೆ ಹೋಗ್ಕೊಂಡು ಒಂದು ಸಣ್ಣ ಕರಾನು ತಕ್ಕೊಟ್ಟಿದ್ವಿ, ಸಾಕಿದ್ದಾರೆ. ಜಾತ್ರೆಯಲ್ಲಿ ಇಟ್ಕೊಟ್ಟಿದ್ವಿ, ಸುಮಾರು ಪಟ್ಟೆ ಮನೆ ಹತ್ರನೇ ಇಟ್ಕೊಂಡಿದ್ದಾರೆ, ಅವ್ರು ಮಾರ್ಲಿ ಚೆನ್ನಾಗಿ ಸಾಕಿದ್ದಾರೆ. ಓಕೆ, ಈ ಮೂಲಕ ನಮ್ಮ ಈ ಐನಗುಡಿ ಜಾತ್ರೆ ಮೂಲಕ ನೀವು ಹುಡುಗರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಳ್ಳಿಕಾರ್ ದಿನ ಬೆಳೆಸಲೇಬೇಕು ಅಲ್ಲ, ನೀವು ಹೇಳ್ತಿರೋ ಪ್ರಕಾರ ಅಂತಂದರೆ ಹಳ್ಳಿಕಾರ್ ಅಂತಂದ ಬಂದಾಗ ಈಗ ನೀವು ಸಾಕ್ತಿರೋದು ಈ ಹಳ್ಳಿಕಾರಲ್ಲಿ ಟಾಪ್ 1 ಬ್ರ್ಯಾಂಡ್ ಇದು ಸೂಜಿ ಮಲ್ಲಿಗೆ ಬ್ರ್ಯಾಂಡು. ಆ ಥರ ಹಳ್ಳಿಕಾರಲ್ಲೇ 3-4 ಥರ ಇದೆ. ಹಂಗೆ ನಮ್ಮ ದೇಶೀಯ ತಳಿಯನ್ನು ಮುಂದುವರಿಸ್ಬೇಕೀಗ, ಅಂದರೆ ಎಲ್ಲ ಕಡೆನೂ ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನೀವು ಚಂದ ಅಂತ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವರು ಯಾವ ಥರ ಒಂದು ಬೆಳೆಸ್ಬೇಕು ಅಂತಿದ್ದಾರೋ ಅದಕ್ಕೆಲ್ಲ ಮೂಲ ಕಾರಣ. ಅಣ್ಣ, ನಿನಗೆ ಇದಕ್ಕೆ ಗುರುಗಳು ಯಾರು? ಇದನ್ನು ಕಟ್ಟೋದಕ್ಕೆ ಅಥವಾ ಸುಳಿ ಸುದ್ದ ನೋಡೋದಕ್ಕೆ ನಿಮಗೆಲ್ಲ ಬರುತ್ತೆ? ಸುಳಿ ನೋಡೋದಕ್ಕೆ 50% ಬರುತ್ತೆ. ಯಾವುದೇನು? ಹಾಂ, ಓಕೆ, ನೋಡ್ತೀರಾ. ಇದಕ್ಕೆ ನಿಮಗೆ ಗುರುಗಳು ಯಾರು ಕಟ್ಟೋದಕ್ಕೆ ಇನ್ಸ್ಪಿರೇಷನ್? ನೋಡ್ರಿ, ಯಾರು ಅಷ್ಟೇನೆ ಕಲಿಸ್ತವ್ರನ್ನ ಯಾರು ಹೆಸರು ಹೇಳಲ್ಲ. ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಕೊಂಡು ಬಿಲ್ಡಪ್ ತಗೋತಾರೆ. ಓರಿ ಬಿದ್ದೋರಿ ಪ್ರಕಾಶ್ ಸಂತೆ ದನ ಏನು ಗೊತ್ತಿರಲಿಲ್ಲ, ಅವರು ತೋರಿಸಿದ್ರು. ಓಕೆ, ಒಟ್ಟಲ್ಲಿ ಅವ್ರ ಹೆಸರು ಹೇಳಿ ತುಂಬ ಒಂದು ಖುಷಿ ಪಡ್ತೀರಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸ್ನೇಹಿತರೆ, ಇಲ್ಲೊಬ್ರು ಅಣ್ಣಣ್ಣ ವಯಸ್ಸಾದ ಮುದುಗರನ್ನ ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೀವಿ. ಅಂದರೆ ತಲೆ ಕೂದಲು ಬೆಳಗಾಗದೆ ಮುದುಗರೆಲ್ಲ ವಯಸ್ಸೋಗಿ ಇದ್ದಾರೆ, ಸುಮ್ಮನೆ ಹೇಳ್ತಾ ಇರೋದು. ತಾತ, ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ. ಯಾವ ಊರವ್ರು ತಾವು? ಅಂಜನಾಪುರ. ಇಲ್ಲಿ ರಾಮನಗರ ಅಂಜನಾಪುರ. ನೀವು ದನಕರ ಮನೇಲಿ ಸಾಕಿದ್ದೀರಾ? ನಾವು ಇನ್ನೇನು ಸುಮಾರು 40-50 ವರ್ಷದಿಂದ ಸಾಕಿದ್ದೀರಾ? ಯಾವ್ದಾದ್ರು ಇಡೀ ಕರ್ನಾಟಕಕ್ಕೆ ಹೆಸರಾಗುವಂಥದ್ದು ಯಾವ್ದಾದ್ರು ಕರ ದನ ಯಾವ್ದಾರು ಕೊಟ್ಟಿದ್ದೀರಾ? ಒಂದು ಕರ ಹಸ ಕೊಟ್ಟಿದ್ದೆ, ಇನ್ನೇನು ಸುಮಾರು 6-7 ವರ್ಷದಲ್ಲಿ. ಅದನ್ನ ಕೃಷ್ಣ ಅಂತ ಹೆಸರು ಕಟ್ಟಿ ಮೆರೆಸ್ತಾವ್ರೆ. ಓ, ಕೃಷ್ಣ ಓರಿ ಅಂದ್ರೆ ಈ ಮಳವಳ್ಳಿ ಬೋರೆ ಕೊಟ್ಟಿರೋದ್ರ ಇರೋದು? ಅದು ನಿಮ್ಮನೇದಾ? ನಮ್ಮನೆ. ನೋಡ್ರಿ, ಇವತ್ತವರೆಗೂ ಯಾರು ಗೊತ್ತಿಲ್ವೋ ಗೊತ್ತಿಲ್ಲ, ಇವರು ಅಂಜನಾಪುರದವರು. ಇವ್ರ ಮನೆಯ ಮೂಲ ಸ್ಥಳ ಕೃಷ್ಣ ಓರಿಯ ಒಂದು ಜನ್ಮಸ್ಥಳ. ಆ ಓರಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರೈಸ್ ಮಾಡಿ ಮೆರೀತಾ ಇದೆ ಅಂದರೆ ಅದಕ್ಕೆ ಕಾರಣ ಇವರು. ಅಣ್ಣ, ಅದು ಯಾವ ಓರಿ ಬಿಡಿಸಿದ್ರಿ ನೀವು? ನಾವು ಉಳ್ಳಿ ಚಿಕ್ಕಣ್ಣವ್ರಿ ಬಿಡಿಸಿದ್ದು. ಉಳ್ಳಿ ಚಿಕ್ಕಣ್ಣವ್ರಿ. ಆಮೇಲೆ ಮತ್ತೆ ನಮ್ಮೂರು ರೇವಣ್ಣಂದು ಬಿಡಿಸಿದ್ದು. ಹೊಸ ನಿಲ್ಲಿಲ್ಲ. ಬೆಳಿಗ್ಗೆ ಹೊತ್ತು ಉಳ್ಳಿ ಚಿಕ್ಕಣ್ಣನ್ ಬಿಡಿಸ್ತೆ, ತಿರುಗಿ ಸಾಯಂಕಾಲ ಹೋಗಿ ರೇವನ್ ಬಿಡಿಸ್ತೆ. ನಮ್ಮೂರು ರೇವಂದ. ನಿಮ್ಮೂರು ರೇವನ್ ಬಿಡಿಸಿದ್ರಿ? ಹಿರೇತರಣ ರೇವಣ್ಣಂದ. ಅದ್ರ ಅಪ್ಪನಿಗೂ ಕೂಡ ಇದೇ ತರ ಮಕ್ಕದ ಮೇಲೆ ಅಡ್ಗಟ್ಟಿತ್ತು ಅನ್ನೋದು ನಾನು ಕೇಳಿದ್ದೆ. ನಿಜನಾ? ಈಗ ಮಕ್ಕದ ಮೇಲೆ ಅಡ್ಗಟ್ಟಿರೋ ಓರಿ ನಿಮ್ಮ ಪ್ರಕಾರ ಅದು ತಪ್ಪಾ? ತಪ್ಪೇನಿಲ್ಲ. ಇವಾಗ ಎಷ್ಟೋ ಜನ ಹೇಳ್ಕೊತಾರೆ ಮಕ್ಕದ ಮೇಲೆ ಅಡ್ಗಟ್ಟಿದ್ರೆ ತಪ್ಪದು, ಬಿಡಬಾರ್ದು ಅಂತ. ಇಲ್ಲ, ಬನ್ನಿ, ಬರೀ ಅಡ್ರೇಕಿದ್ರೆ ಏನು ತಪ್ಪರಲ್ಲ. ಅಡ್ರೇಕಿಗೆ ಏನು ತಪ್ಪರಲ್ಲ. ಅಲ್ಲ, ಡೈಗಿ ಹೊಡೆದ್ಬಿಡೋಣ ಬಿಡಿ, ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಡೈ ಹೊಡೆಯೋಣ, ತಲೆ ಕೆಡಿಸ್ಕೊಬಿಡಿ. ಯಾಕೆ ಅಂದರೆ ಎಷ್ಟೋ ಜನ ತಲೆ ಕುಂದಿಗೆ ಡೈ ಹೊಡ್ಕೊಂಡು ಹುಡುಗಿರು ಪಟಾಯಿಸ್ತಾರೆ. ಹಿಂಗೆ ಅದಕ್ಕೆ ಅನುಭವ ಬೇಕು ಅಂದ್ರೆ ನೋಡಿ, ಇಲ್ಲಿ ಕೇಳ್ಕೊಳ್ಳಿ. ನೋಡಿ, ಇವು ಯಾವ ಕರ ತಲೆ ಕಪ್ಪದ ನೋಡಿ, ಎಲ್ಲ ಬೆಳಗ್ಗೆ ಇದ್ದಿದ್ದು ಎಲ್ಲ ಡೈ ಹೊಡ್ಕೊಬಿಟ್ಟವ್ರು ಇವರು. ಅದೇ ಥರ ಈಗ ಯಜಮಾನ್ರೆ, ನಿಮ್ಮ ಮನೆಯಿಂದ ಓರಿ ಹೋಯ್ತಲ್ಲ, ನಿಮ್ಗೆ ಇವತ್ತು ಏನ್ ಖುಷಿ ಅನ್ಸುತ್ತೆ? ನನಗೆ ಬಹಳ ಸಂತೋಷ ಆಯ್ತದೆ. ಅವ್ರ ಮೆರೆಸ್ತಾವ್ರಲ್ಲ ಬಸಪ್ಪನ, ಬಹಳ ಸಂತೋಷ ಆಯ್ತದೆ. ಈಗ ನಿಮ್ ಕೆಂಗಲ್ ಐನಗುಡಿ ಜಾತ್ರೆಗೆ ಓರಿ ಬಂದಿದ್ಯಾ? ಇನ್ನ ಬಂದಿರೋದು ಕಾಣೆ, ಬರ್ಬೋದು ಇವತ್ತು. ಬರ್ಬೋದು, ಒಟ್ನಲ್ಲಿ ಇವತ್ತು ಬರ್ಬೋದು. ಸಿಕ್ಕಿದ್ರು, ನನ್ನ ಹತ್ರ ತಗೊಂಡಿದ್ದವ್ರು ಸಿಕ್ಕಿದ್ರು, ಕಾಫಿ ಕೊಡ್ಸಿ 1 ಗಂಟೆ ಮಾತಾಡಿದ್ರಲ್ಲಿ. ಮಾತಾಡ್ಬಿಟ್ಟು ಕುಂತಿರ್ತಿ ಅವ್ರು 3ನೇ ಕೈಗೆ ಬದಲಾಯಿಸ್ಬಿಟ್ಟವ್ರೆ. ನನ್ನ ಹತ್ರ ತಗೊಂಡು ಹೋಗಿದ್ದವ್ರು 3ನೇ ಕೈಗೆ ಬದಲಾಗೈತೆ. ಯಾರು ಅಲ್ಲ, ನಮ್ಮ ಕಲ್ಯಾಣಿ ಪಟೇಲ್ರು. ಸರಿನಾ? ಅವ್ರ ಮನೇಲಿತ್ತು, ನಾವು ಕೇಳಿದ್ದು, ಅವ್ರು ನಮ್ಗೆ ಅವ್ರಿಗೂ ಹಾಕಲಿಲ್ಲ ವ್ಯಾಪಾರ, ಆಮೇಲೆ ಅಲ್ಲಿಗೆ ಹೋಯ್ತು. ಓಕೆ, ಇವಾಗ
ಈಗ ಅದೇ ಥರ ನಿಮ್ಮ ಮನೇಲಿ ಯಾವ್ದಾದ್ರು ಕರು ಇದೆಯಾ ಮತ್ತೆ? ಇನ್ನೇ ಇಲ್ಲ ಸರ್, ಅಂತ ಕರ ಇಲ್ಲೇ ಇಲ್ಲ. ಅಂಥ ಕರ ಇನ್ನೂ ಇಲ್ಲಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಆ ಥರ ಕರು ಹಾಕಿದ್ರೆ ಅದನ್ನ ಮೀರಿಸೋಂಥ ಕರು ಬರುತ್ತೆ. ಬಂದರೂ ಬರ್ಬೋದು, ಅದೇ ದೇವ್ರ ಲೆಕ್ಕಾಚಾರ. ದೇವ್ರ ಲೆಕ್ಕಾಚಾರ. ನೋಡಿ ಸ್ನೇಹಿತರೆ, ಇವರು ಕೃಷ್ಣ ಓರಿ ಅವರು ಇವತ್ತು ನಾವು ಭೇಟಿ ಮಾಡಿದ್ದೀವಿ. ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ರಾಮನಗರದಲ್ಲಿ ಆಲ್ಮೋಸ್ಟ್ ಆಲ್ 99% ಓರಿ ಹುಡ್ತಕ್ಕಂಥ ಸ್ಥಳ ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆ. ರಾಮನಗರ ಅಂತ ಹೇಳೋದು ರಾಮನಗರ ಜಿಲ್ಲೆ. ಅದು ನಮ್ಮ ಚನ್ನಪಟ್ಟಣ ಆಗ್ಬೋದು, ರಾಮನಗರ ಆಗ್ಬೋದು, ಮಾಗಡಿ ಆಗ್ಬೋದು, ಕನಕಪುರ ಆಗ್ಬೋದು. ಈ 4 ಕ್ಷೇತ್ರದಲ್ಲೇ ಉತ್ತಮ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಬೀಜದೋರಿ ಉಡೋದು ನಮ್ಮ ಜಾಗದಲ್ಲಿ. ಬೇರೆಯವರು ಹೇಳ್ತಾರೆ ಇಲ್ಲ ಅಲ್ಲಿ ತಂದು ಇಲ್ಲಿ ತಂದು ಅಂತ. ಎಷ್ಟೋ ಜನ ಹೇಳ್ತಾರೆ ಇಲ್ಲಿಂದ ತಮಿಳ್ನಾಡಲ್ಲಿ ಹೋಗಿ ಓರಿ ತಗೋಬೋತಾರೆ. ಆ ಓರಿ ಎಲ್ಲಿಂದ ಹೋಗಿರ್ತದೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮಿಂದನೇ ಇಲ್ಲಿಂದನೇ ಪಾಸಾಗಿರ್ತಕ್ಕಂಥ ಓರಿನೇ ಅಲ್ಲೋಗಿ ದೊಡ್ಡದಾದ್ಮೇಲೆ ಮತ್ತೆ ನಮಗೆ ಬರುತ್ತೆ ಅದು. ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ನೋಡ್ರಿ, ನಮ್ಮ ಜಾತ್ರೆಗೆ ಬರ್ತಿದ್ದಂಗೆ ನಮ್ಮ ಹಳೆಯ ದೋಸ್ತಿಗಳೆಲ್ಲ ಸಿಗ್ತಾರೆ. ಚೆಲ್ವಣ ಅಂತ ಇವರು ರಾಮನಗರದವರು. ನೋಡಿ ಆಟೋ ಓಡಿಸ್ಕೊಂಡು ದನ ಕಟ್ತಾರೆ ಇವರು. ಚೆಲ್ವಣ ಇವು ನಿಮ್ಮವೇನಾ? ನಿಮ್ಮ ಹುಡುಗನವೇನೆ. ಒಟ್ಟಿನಲ್ಲಿ ಎಲ್ಲರಿಗೂ ಒಚ್ಚಿಡಿಸ್ಬಿಟ್ಟಿದ್ದೀರಾ? ಹಾಂ ನೋಡ್ರಿ ಚೆಲ್ವಣ ನಾವು. ಚೆಲ್ವಣ ಎಷ್ಟೊತ್ತೆ ಕಟ್ಕೊಂಡಿದ್ದೀರಾ? ಎಷ್ಟೊತ್ತೆ ಕಟ್ಟಿದ್ದೀರಾ? 2 ಜೊತೆ. ನಿನ್ನ ಒಂದು ಜೊತೆ, ಅವರ ಒಂದು ಜೊತೆ, ಒಂದು ಒಂಟಿ. ಓಕೆ ನೋಡಿ ಸ್ನೇಹಿತರೆ, ಇವರು ಚೆಲ್ವಣ ಅಂತ ನಮ್ಮ ಸ್ನೇಹಿತರು. ಹೊರಿ ಕಟ್ಕೊಂಡಿದ್ದಾರೆ. ಇದು ಕರ್ಗಳು ಕಟ್ಕೊಂಡಿದ್ದಾರೆ. ಕಟ್ಸ್ಕರ್ಗಳೆಲ್ಲ ನೀವು ಕಟ್ಟೋದು ಜಾಸ್ತಿ. ಓಕೆ ಅಣ್ಣ, ಹಂಗೆ ನಿಮ್ಮ ಮೊಬೈಲ್ ನಂಬರು? 8840 ಓಕೆ ನೋಡಿ, ಇವ್ರಿಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹತ್ರ ಕರ್ಗಳು ಇರ್ತವೆ ಮನೆ ಹತ್ರ. ನೋಡ್ತಾ ಇರ್ಬೋದು. ಏನಪ್ಪ ನಿನ್ನ ಹೆಸರು? ಚಂದ್ರಶೇಖರು. ನಿನ್ನನ್ನು ಉಚ್ಚಿಡಿಸ್ಬಿಟ್ಟವ್ರಾ? ನೀನು ಸಾಕ್ತಾ ಇದೆಯಾ? ಒಟ್ಟಿನಲ್ಲಿ ಹುಡುಗಿ ಕೈ ಕೊಟ್ರು ದನ ಕೈ ಕೊಡಲ್ಲ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ಯಾ ನೀನು. ಒಂದು 10-15 ಕೈ ಕೊಟ್ಟವ್ರಾ? ಸಂಪಾದನೆ ಮಾಡೋದು ಇದ್ರ ಮೇಲೆ ಹಾಕಿದ್ರಣ ಎಲ್ಲ ದುಡ್ಕೋಬೋದು. ಏನು ಒಂದು 15-20 ಲವ್ ಫೇಲ್ಯೂರ್ ಆಗವ? ಒಂದು ಜಾಸ್ತಿನೇ ಆಗವೆ. ಲವ್ ಎಲ್ಲ ಏನಿಲ್ಲ ಅಣ್ಣ, ಲವ್ ಏನಿಲ್ಲ. ಹಾಂ, ಇದ್ರ ಜೊತೆ ನಮ್ದು ಒಂದು ಇರ್ಲಿ ಅಂತ. ಓಕೆ, ಆಲ್ ದಿ ಬೆಸ್ಟ್. ಮಾಡು.